ಯತ್ಕೃಪಾಂ ನಮೋ ವಂದೇ ಪರಮಾನಂದಮಾಧವಃ ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತವೀರ ನರೇಂದ್ರಂ ತ್ವಾಂ ವಂದೇ ಸಿಂಹನಿಂದ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರುಣಿಸಿರುವ ಹಿರಿಯರು, ಸಮಾಜದ ಹಿತಚಿಂತಕರಾದ ಗೌರವಾನ್ವಿತ ಶ್ರೀ ಶಂಕರ್ ಮಗ್ದುಮ್ ಸರ್ ಅವರೇ, ಕಾರ್ಯದರ್ಶಿಗಳಾಗಿ ಸಂಸ್ಥೆಗೆ ಮಾರ್ಗದರ್ಶನ ಮಾಡುತ್ತಿರುವಂಥ ಗೌರವಾನ್ವಿತ ಗೋಸರವಾಡೆ ಸರ್ ಅವರೇ, ಕಾಲೇಜಿನ ಯಶಸ್ಸಿಗಾಗಿ ದುಡಿಯುತ್ತಿರುವಂಥ ಪ್ರಾಚಾರ್ಯರಾದ ವಿವೇಕಾನಂದ ಸರ್ ಅವರೇ, ಸಂಸ್ಥೆಯ ಶ್ರದ್ಧೆಯ ಗುರುಗಳೇ, ಭರವಸೆಯ ಸೋದರ ಸೋದರಿಯರು, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ದೀಡು ತಾಸಿನಿಂದ ಕಾರ್ಯಕ್ರಮ ನಡೆದಿದೆ. ಎಷ್ಟು ಸುಂದರವಾದ ಕಾರ್ಯಕ್ರಮ ಅಂದರೆ, ಒಂದು ಕೂದಲು ಎಳೆಯಷ್ಟು ಈ ಕಡೆ ಆ ಕಡೆ ಆಗ್ತಾ ಇದೆ. ಕೆಲವು ಕಡೆ ಕಾರ್ಯಕ್ರಮ ಏನೇನೋ ಗಜಿಬಿಜಿ ಗೊಂದಲ ಗದ್ದಲ ಇರ್ತದೆ. ಆದರೆ ಇಲ್ಲಿ ಎಷ್ಟು ಶಿಸ್ತುಬದ್ಧವಾದ ಆಯೋಜನೆ ಮತ್ತು ನಿರ್ವಹಣೆ ನಡೆದಿದೆ ಅಂದರೆ ಅನಿಸ್ತದೆ. ಯಾರಾದರೂ ಕೇಳಿದರೆ ಕಾಲೇಜಿನ ಫಂಕ್ಷನ್ ಹೆಂಗೆ ಮಾಡಬೇಕು ಅಂದರೆ ಮಗ್ದುಮ್ ಕಾಲೇಜಲ್ಲಿ ಮಾಡ್ದಂಗೆ ಮಾಡಬೇಕು. ಒಂದು ಭಾವನಾತ್ಮಕವಾದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ನೀವಿನ್ನೂ ಅವಾಗ ಸೆಟಲ್ ಆಗಿರಲಿಲ್ಲ, ಪ್ರೋಗ್ರಾಮ್ ಮೂಡ್ ನಿಮ್ಮೊಳಗಿರಲಿಲ್ಲ. ಆಕೆ ಹಾಡಬೇಕಾದ್ರೆ ಕೊನೆಗೆ ಕೃಷ್ಣನ ನೆನೆದು ಭಾವುಗಳಾಗಿಬಿಟ್ರು. ನೀವು ಅಬ್ಸರ್ವ್ ಮಾಡಲಿಲ್ಲ, ಸ್ವಲ್ಪ ಕೃಷ್ಣ ಆಶೀರ್ವಾದ ಮಾಡ್ದ ಅಂತ ಅನಿಸ್ತದೆ. ಎಷ್ಟು ಅರ್ಥಪೂರ್ಣವಾದ ಸ್ವಾಗತ ಭಾಷಣ, ಇಡೀ ಕಾರ್ಯಕ್ರಮದ ರೂಪುರೇಷೆಯನ್ನು ಪರಿಚಯ ಮಾಡುವ ಪ್ರಾಸ್ತಾವಿಕ ಭಾಷಣ, ಒಂದಕ್ಕಿಂತ ಒಂದು ಸುಂದರವಾದ ಅನಿಸಿಕೆಗಳು, ಮೋಸ್ಟ್ ಬ್ಯೂಟಿಫುಲ್ ಒಪಿನಿಯನ್ಸ್. ನಮ್ಮ ದೇಶದಲ್ಲಿ ಜಾಹ್ನವಿ ಅಂತ ಒಬ್ಬ ಹುಡುಗಿದ್ದಾಳೆ, ಗೊತ್ತಿದೆಯಾ ನಿಮಗೆ? ಆಕೆಗೆ ಘನತೆವೆತ್ತ ರಾಷ್ಟ್ರಪತಿಗಳು ವಂಡರ್ ಗರ್ಲ್ ಜಾಹ್ನವಿ ಅಂತ ಒಂದು ಅವಾರ್ಡ್ ಕೊಟ್ಟರು. ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಇದ್ದಾಗ. ಆಕೆಗೀಗ 18-19 ವರ್ಷ ವಯಸ್ಸು. ಆಕೆಗೆ ಯಾಕೆ ಪ್ರಶಸ್ತಿ ಕೊಟ್ಟರು ಅಂದರೆ, ಆಕೆ ಜಗತ್ತಿನ ಎಲ್ಲ ದೇಶಗಳ ಭಾಷಾ ಶೈಲಿಯೊಳಗಡೆ ಇಂಗ್ಲೀಷ್ ಮಾತಾಡ್ತಾರೆ. ವಂಡರ್ ಗರ್ಲ್ ಜಾಹ್ನವಿ. ಸುಮ್ಮನೆ ಒಂದ್ಸರಿ ಯೂಟ್ಯೂಬಲ್ಲಿ ಆಕೆ ಇಂಗ್ಲೀಷ್ ಕೇಳಿಸ್ಕೊಡು. ನನಗೆ ಈ ಅಮೃತ ಮಾತಾಡಬೇಕಾದ್ರೆ ಜಾಹ್ನವಿನೇ ಮಾತಾಡ್ತಿದ್ದಾಳೇನೋ ಅನಿಸ್ತದೆ. ಏನು ಬ್ಯೂಟಿಫುಲ್ ಇಂಗ್ಲೀಷ್ ಆಕೆ, ಅಮೇಜಿಂಗ್. ಆಕೆ ಇಂಗ್ಲೀಷ್ ಎಷ್ಟು ಚಂದ ಇತ್ತು ಅಂತ ಹೇಳ್ತೀನಿ ನೋಡಿ. ಬೇಕಾದ್ರೆ ಆಕೆ ಸರ್ಗೆ ಥ್ಯಾಂಕ್ಸ್ ಹೇಳಿದ್ರು, ನೀವೆಲ್ಲ ಸುಮ್ಮನೆ ಕೂತು ಬಿಟ್ಟಿದ್ರಿ. ಸರ್ ಚಪ್ಪಾಳೆ ಹೊಡೆದ್ರೇನೆ ನೀವೆಲ್ಲ ಹೊಡೆದ್ರಿ, ಹೌದಿಲ್ಲ? ನಿಮಗೆ ಹೆಂಗೆ ಹಿಂಗೆ ಬಾಯಿ ತಕ್ಕೊಂಡು ಕುಂಡ್ರಂಗಾಗಿತ್ತು, ನನಗೂ ಹಂಗಾಗಿತ್ತು. ಅಷ್ಟು ಬ್ಯೂಟಿಫುಲ್ ಇಂಗ್ಲೀಷ್, ಮಸ್ತ್ ಇಂಗ್ಲೀಷ್. ಆಮೇಲೆ ಸಿದ್ದವ್ವ, ವಿಕ್ರಮ್, ದಾನೇಶ್ವರಿ ಎಷ್ಟು ಚಂದ ಮಾತಾಡಿದ್ರಿ. ನನಗೆ 25 ವರ್ಷಗಳ ಹಿಂದಿನ ನಮ್ಮ PU ಲೈಫ್ ನೆನಪಾಯ್ತು. ನಮ್ಮ ಹಿಂಗೆ ಕುಂಡ್ರಿಸಿದ್ರು. ನಮಗೂ ಏನು ಕುಂಡ್ರಬೇಕಂತ ಆಸೆ ಇರಲಿಲ್ಲ. ಇಂಥವ್ರ ಪ್ರಿನ್ಸಿಪಾಲ್ ಇದ್ರು, ಇಂಥವ್ರ ಸರ್ ಈ ಕಡೆ ನೋಡ್ರು ಅಂತಿದ್ರು. ಅಲ್ಲಿ ನಿಂತಲ್ಲ ಅಂಥವ್ರು ಪಿ ಸರ್, ಅವರು ಪಿ ಅಂದ್ರೆ ನಮ್ಗೆ ಡಪ್ ಡಪ್ ಡಪ್. ಎಷ್ಟು ಸುಂದರ ಕ್ಷಣಗಳಿವೆಲ್ಲ.
ಬಹುತೇಕ ನನಗನ್ನಿಸ್ತದೆ ನೀವೇನು ಇಲ್ಲಿ ಕಲಿತಿದ್ದೀರೋ ಪಾಠ ಪ್ರವಚನಗಳು ಇನ್ನೊಂದು 4-5 ವರ್ಷದೊಳಗಡೆ ಎಲ್ಲ ಮರೆತು ಹೋಗಿಬಿಡುತ್ತವೆ. 100%. ಇಟ್ ಈಸ್ ಹ್ಯೂಮನ್ ನೇಚರ್. ಆದರೆ ಇಲ್ಲಿಯ ಸವಿ ನೆನಪುಗಳು ಏನಿದಾವಲ್ಲ ಅವು ನೀವು ಇರೋವರೆಗೂ ನಿಮ್ಮ ಜೊತೆಗಿರ್ತವೆ. ಒರಿಜಿನಲ್ ಫೋಟೋಸ್ ಅವು ಸೇವ್ ಆಗಿಬಿಟ್ಟಿರ್ತಾವೆ ಹಾರ್ಟಲ್ಲಿ ಕ್ಲಿಕ್ ಮಾಡಿದಾಗ. ಅಂಥ ಸುಮಧುರ ನೆನಪುಗಳನ್ನು ಈ ಕಾಲೇಜ್ ನಿಮಗೆ ಕೊಟ್ಟಿದೆ. 3 ಜನ ಪ್ರೊಬೆಬಲಿ 4 ಜನ ಅಂದ್ರಿ ಸಾರಿ ನಮ್ಮನ್ನು ನೀವು ಕ್ಷಮಿಸಿ ಅಂತ. ದಾನೇಶ್ವರಿ ಅಂತೂ ಭಾಳ ಚಂದ ಹೇಳಿದ್ರು, ಸರ್ ಪಾಠ ಮಾಡುವಾಗ ನಾವು ಎಕ್ಸ್ಚೇಂಜ್ ಮಾಡಿಕೊಂಡ ಸ್ನ್ಯಾಕ್ಸ್ಗಳು ಜೋಕ್ಸ್ ಸಾರಿ ಕೇಳಬಾರ್ದು. ಮತ್ತು ಇದನ್ನು ಸ್ಟೂಡೆಂಟ್ ಲೈಫ್ನಾಗ ಮಾಡಲಾರ್ದೆ ಇನ್ಯಾವಾಗ ಮಾಡೋದು? ಆ್ಯಕ್ಚುಲಿ ವಿದ್ಯಾರ್ಥಿ ಜೀವನ ಇರೋದೇ ಇಂಥವೆಲ್ಲ ಮಾಡೋಕ್ಕೆ, ಸ್ವಲ್ಪ ಮಾಡೋಕ್ಕೆ ಇಂಥವು ಮಾಡಬೇಕು. ಸರ್ಗೆ ಗೊತ್ತಾಗಬಾರ್ದು, ನಮ್ಮದು ಕಿಮ್ಮತ್ತು ಹೋಗಬಾರ್ದು, ಅಪ್ಪ ಒಂದು ಅವರು ಹೋಗಬಾರ್ದು. ಹಂಗೆ ಮಾಡಬೇಕು. ಹಂಗೆ ಮಾಡಿದಾಗಲೇ ಏನು ಸರಿ ಅನ್ನೋದು ನಮಗೆ ಗೊತ್ತಾಗ್ತದೆ. ನಮ್ಗೆ ಯಾವಾಗ ಜವಾಬ್ದಾರಿ ಬರ್ತದಲ್ಲ ನಾಳೆ, ಅವಾಗ ನಮ್ಮ ತಪ್ಪುಗಳೇ ನಮಗೆ ಪಾಠ ಆಗ್ತದೆ. ಆ್ಯಕ್ಚುಲಿ ಲೈಫ್ ಇಟ್ ಸೆಲ್ಫ್ ಇಟ್ ಈಸ್ ಎ ಟೀಚರ್. ಇಟ್ ಟೀಚರ್ಸ್ ಎವ್ರಿಥಿಂಗ್ ಎಲ್ಸ್. ಅದೆಲ್ಲ ಕಲಿಸ್ತದೆ. ಹಿಂಗೇನಾದರೂ ಸಣ್ಣ ಎಡವಟ್ಟು ಮಾಡಿಕೊಳ್ಳಿಲ್ಲ ಅಂದರೆ ಕಲಿಯೋದಕ್ಕಾಗೋದಿಲ್ಲ. ವಿದ್ಯಾರ್ಥಿ ಜೀವನ ಇರೋದೇ ಎಡವಟ್ಟು ಮಾಡೋದಕ್ಕೆ. ವಿವೇಕಾನಂದರು ಹೇಳಿದ ಮಾತಿತ್ತು. ನಾನು ದೇವರಿಗೆ ಪ್ರೇಯರ್ ಮಾಡ್ತೀನಿ ಏನು ಅಂದರೆ ಹೆಚ್ಚು ತಪ್ಪುಗಳನ್ನು ಮಾಡೋದಕ್ಕೆ ಅವಕಾಶ ಕೊಡು. ವಿವೇಕಾನಂದರು ಪ್ರೇಯರ್. ಸರಿ ಮಾಡೋದಕ್ಕೆ ನಾನು ಅವಕಾಶ ಕೇಳೋದಿಲ್ಲ, ಹೆಚ್ಚು ತಪ್ಪು ಮಾಡೋದಕ್ಕೆ ಅವಕಾಶ ಕೇಳ್ತೀನಿ. ಯಾಕೆಂದರೆ ತಪ್ಪು ಮಾಡಿದಾಗ ಸರಿ ಮಾಡೋದು ನಮಗೆ ಹೇಗೆ ಅಂತ ಗೊತ್ತಾಗ್ತದೆ. ನೀವು ಸಾರಿ ಕೇಳಿದ್ರಿ, ಇಟ್ ಶೋಸ್ ಇಟ್ಸ್ ಯುವರ್ ಪ್ಯೂರ್ ಫೀಲಿಂಗ್ಸ್. ಆದರೂ ವಿದ್ಯಾರ್ಥಿ ಜೀವನ ಎಂಜಾಯ್ ಮಾಡಬೇಕು. ಖುಷಿ ಆಯಿತು. ಆಮೇಲೆ ಸರೇ ಭಾಷಣ ಮಾಡ್ಬೇಕಂತ ಹೇಳಿಬಿಟ್ರು. ಅವ್ರು 6 ಜನ ಆದರ್ಶ ವಿದ್ಯಾರ್ಥಿಗಳಲ್ಲ, ಎಲ್ಲರೂ ಆದರ್ಶ ವಿದ್ಯಾರ್ಥಿಗಳು. ಅವರೇ ಹೇಳಿದಾಗ ಅದಕ್ಕೊಂದಿಷ್ಟು ಕ್ರೈಟೀರಿಯಾ ಇದ್ದಾವೆ. ಯಾರು ಚಲೋ ಓದಿದ್ದೀರಿ, ಯಾರು ಚಲೋ ಆಡಿದ್ದೀರಿ, ಯಾರು ಚಲೋ ಮಾತಾಡಿದ್ದೀರಿ, ಎಲ್ಲದರೊಳಗೂ ಯಾರು ಭಾಗವಹಿಸಿದ್ದೀರಿ, ಇವರಿಗೆ ಆ ಪ್ರಶಸ್ತಿಗಳು ಸಾಂಕೇತಿಕವಾಗಿ, ವಾಟ್ ಎ ಬ್ಯೂಟಿಫುಲ್ ವರ್ಡ್, ಸಾಂಕೇತಿಕವಾಗಿ ಅಂತ ಹೇಳಿದರು. ನಾನು ಭಾಳ ಕಡೆ ಹೋದಾಗ ಹೇಳ್ತಿರ್ತೀನಿ, ಯಾರು ಆದರ್ಶ ವಿದ್ಯಾರ್ಥಿ ಅಂದರೆ ಊರಾಗ ಅಪ್ಪನ ತಲೆ ಕೆಳಗೆ ಆಗ್ಲಾರ್ದಂಗೆ ಯಾರು ನೋಡ್ಕೋತಾನಲ್ಲ ಅವ ಆದರ್ಶ ವಿದ್ಯಾರ್ಥಿ. 6 ಫೇಲ್ ಆದ್ರೂ ಅವ ಆದರ್ಶ ವಿದ್ಯಾರ್ಥಿ. ಮಾರ್ಕ್ಸ್ ನೆವರ್ ಮ್ಯಾಟರ್ಸ್. ಅಂಕಗಳು ಕೊಡಲ್ಪಡುತ್ತವೆ, ವಿದ್ಯೆ ಗಳಿಸಲ್ಪಡುತ್ತವೆ. ಮಾರ್ಕ್ಸ್ ಅದೇ ಯಾರು ಬೇಕಾದರೂ ತಗೋತಾರೆ. ಯಾರು ಆದರ್ಶ ವಿದ್ಯಾರ್ಥಿನಿ ಅಂದ್ರೆ ಅವ್ವ ಊರಾಗ ಹೋಗಿ 4 ಮಂದಿ ಮುಂದೆ ಹೇಳ್ಬೇಕು, ಏಕೆ ನೋಡಿ ನನ್ನ ಮಗಳು ಹಂಗೆ ಯಾರು ನಡ್ಕೋತಾರಲ್ಲ ಅವ್ರಿಗೆ ಆದರ್ಶ ವಿದ್ಯಾರ್ಥಿನಿ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟ ಮಾತು ಹೇಳ್ತೀನಿ. ನೀವು ವಯಸ್ಸಿನ ಹುಡುಗರಾಗಿದ್ದರಿಂದ ನಿಮ್ಗೆ ತಿಳಿತದೆ. ಇದು ಲಕ್ಷ್ಯ ಕೊಟ್ಟು ಕೇಳಿಸ್ಕೋರಿ. ಯಾರು ಆದರ್ಶ ವಿದ್ಯಾರ್ಥಿ, ಯಾರು ಆದರ್ಶ ವಿದ್ಯಾರ್ಥಿನಿ. ಯಾವುದು ಆದರ್ಶ ಅಂದರೆ ಹೆತ್ತವರಿಗೆ ನೋವಾಗಲಾರದ ಹಾಗೆ ಮಾತನಾಡುವುದು ಆದರ್ಶ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಪುಸ್ತಕನ ಯಾರು ಬೇಕಾದರೂ ಓದ್ತಾರೆ. ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡೋದಂತ ದೊಡ್ಡ ಮಾತಲ್ಲ. ಬೇಕಾದ್ರೆ ನೀವು ಪ್ರಯೋಗ ಮಾಡಿ. ಜಗತ್ತಿನ ಅತಿ ಶತದಡ್ಡ ವಿದ್ಯಾರ್ಥಿಯೊಬ್ಬನು ಒಂದು ರೂಮ್ ಒಳಗಡೆ ಕುಂಡ್ರಿಸಿ 1 ಮಂತ್ ಟ್ರೈನಿಂಗ್ ಕೊಟ್ಟರೆ he will be the topper to the state. It never matter. Marks never matter. Values matters. ಯಾರ ಗುಣ, ಯಾರ ಸ್ವಭಾವ, ಯಾರ ನಡತೆ 4 ಜನಕ್ಕೆ ಅಭಿಮಾನ ಮೂಡಿಸ್ತದಲ್ಲ, ಗೌರವ ಮೂಡಿಸ್ತದಲ್ಲ, ಅದಕ್ಕೆ ಆದರ್ಶ ಅಂತ ಕರೀತಾರೆ. ಅಂಥದ್ದನ್ನು ಸಂಪಾದನೆ ಮಾಡೋದಕ್ಕೆ ಎಜುಕೇಷನ್ ಅಂತ ಕರೀತಾರೆ. ಎಜುಕೇಷನ್ ಅಂದ್ರೇನು? ಓದೋದು ಬರೆಯೋದಷ್ಟೇ ಎಜುಕೇಷನ್ ಅಲ್ಲ. ಓದೋದು ಬರೆಯೋದೇ ಎಜುಕೇಷನ್ ಆಗಿದ್ರೆ ಕಂಪ್ಯೂಟರ್ಗೂ ಎಜುಕೇಟೆಡ್ ಅಂತ ಬರೀಬೇಕು. ನಮಗಿಂತ ಚೆನ್ನಾಗಿ ಓದ್ತದೆ ನಾವು ಕಂಪ್ಯೂಟರ್. ನಮಗಿಂತ ಎಷ್ಟು ತಪ್ಪಿರಲಾರ್ದ ಹಾಗೆ ಬರೀತದೆ ಕಂಪ್ಯೂಟರ್. ಬಟ್ ಇಟ್ ಈಸ್ ನಾಟ್ ಎಜುಕೇಟೆಡ್ ಆ್ಯಂಡ್ ಇಟ್ ಈಸ್ ನಾಟ್ ಎಜುಕೇಷನ್. ರೀಡಿಂಗ್, ರೈಟಿಂಗ್ ಎಕ್ಸಾಮ್ಸ್, ಸ್ಕೋರಿಂಗ್ ಮೋರ್, ಸೆಟ್ಲಿಂಗ್, ಇವೆಲ್ಲ ಶಿಕ್ಷಣ ಅಲ್ಲ. ಇವು ಶಿಕ್ಷಣದ ಒಂದು ಭಾಗ. ಶಿಕ್ಷಣ ಅಂದರೆ ಏನು? ನಾವು ಬೆಳೆದ ಹಾಗೆ ವಯಸ್ಸು ಹೆಚ್ಚಾದ ಹಾಗೆ ನಮ್ಮ ಭಾವ ವಿಶಾಲ ಆಗಬೇಕು, ಬುದ್ಧಿ ಬಲಿಬೇಕು,
ಜೀವನ ಶುದ್ಧ ಆಗಬೇಕು. ಇದಕ್ಕೆ ಎಜುಕೇಶನ್ ಅಂತ ಕರೀತಾರೆ. ಡೇ ಬೈ ಡೇ ವಿ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ ಮೆಂಟಲಿ, ಫಿಸಿಕಲಿ, ಎವ್ರಿಥಿಂಗ್ ಎಲ್ಸ್. ಹಂಗಾಗೋದಕ್ಕೆ ಆದರ್ಶ ಅಂತ ಕರೀತಾರೆ. ಅಂಥ ಆದರ್ಶ ಗುಣಗಳು ನಿಮಗೆ ಬರಲಿ ಅಂತ ಆಶಿಸಿ, ಅಫ್ಕೋರ್ಸ್ ಇದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ದು ಸೆಂಡ್ ಆಫ್ ಫಂಕ್ಷನ್. ನಿಮಗೆ ಇನ್ನು 18 ದಿನ ಬಾಕಿ ಇದೆ ಪರೀಕ್ಷೆಗೆ. ಒಂದು ವಿಷಯಕ್ಕೆ 3 ದಿನ ಸಿಗ್ತದೆ. ಲಿಸನ್ ಇಟ್ ಕೇರ್ಫುಲಿ. ಯು ಹ್ಯಾವ್ 18 ಡೇಸ್ ಮೋರ್. ಒಂದೊಂದು ಸಬ್ಜೆಕ್ಟಿಗೆ 3 ದಿನ ಸಿಗ್ತದೆ. ಲೆಕ್ಕ ಬರೋಬ್ಬರಿ ಇದೆ. ಯಾಕಂದ್ರೆ ನಾನು ದಾನೇಶ್ವರಿ ಈಗ ಆರ್ಟ್ಸ್ ನಾವು ಆಕೆ ಹೇಳಿಲ್ಲ ಲೆಕ್ಕ ಮಾಡಿ ಹೇಳಕ್ಕೆ. ಸೈನ್ಸ್ನವರಲ್ಲ, ಕಾಮರ್ಸ್ನವರಲ್ಲ, ಅಂದ್ರೆ ಲೆಕ್ಕ ಬರೋಬ್ಬರಿ ಐತಿಲ್ಲೋ. 18 ದಿನ ಬಾಕಿ ಇದೆ. ಒಂದೊಂದು ದಿವಸ ಒಂದೊಂದು ವಿಷಯ 3 ದಿನ ನಿಮಗೆ ಸಿಗ್ತದೆ. ನಿಮ್ಮ ಕೈ ಒಳಗಡೆ ಇದೆ. 3 ದಿನ ಅಂದರೆ 24 × 3 23 60 4 12 72 ತಾಸು ನಿಮ್ಮ ಕೈ ಒಳಗಡೆ ಇದಾವೆ. ದಿವ್ಸಕ್ಕೆ 6 ಗಂಟೆ 18 ತಾಸು ಮಕ್ಕಳಕ್ಕೆ, ದಿವ್ಸಕ್ಕೆ 2 ತಾಸು ಊಟಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಕಳೆದು 8 24 ತಾಸು ಕಳೆದ್ರೂ 48 ತಾಸು ನಿಮ್ಮ ಕೈಯಾಗ. ಈ 48 ಅವರ್ಸ್ನ ಕಾನ್ಷಿಯಸ್ ಆಗಿ ಯೂಸ್ ಮಾಡಿಕೊಂಡ್ರೆ, ಸದುಪಯೋಗ ಪಡಿಸ್ಕೊಂಡ್ರೆ, ಸದ್ವಿನಿಯೋಗ ಮಾಡಿಕೊಂಡ್ರೆ, ಇಲ್ಲಿವರೆಗೂ ನೀವೇನು ಮಾಡಿಲ್ಲ ಅಂದ್ರೂ ಈ 48 ತಾಸಿನಾಗ ನೀವು ಟಾಪರ್ ಆಗೋದಕ್ಕೆ ಸಾಧ್ಯ ಇದೆ. ಅದಕ್ಕೊಂದು ಥರ್ಸ್ಟ್ ಬೇಕಷ್ಟೇ, ಒಂದು ದಾಹ ಬೇಕು, ಅದಕ್ಕೊಂದು ಝೀಲ್ ಬೇಕು, ಜಿದ್ದಿ ಬೇಕು, ಒಳಗೊಂದು ಕಿಚ್ಚು ಬೇಕು. ಏನಾರ ಮಾಡ್ತೀನೋ ನೋಡಿ. ಎಕ್ಸಾಮ್ ಅಂದರೆ ಏನು ಗೊತ್ತಾ? ನಾವು ಏನು ಅಂತ ತೋರಿಸೋದಕ್ಕೆ ಸಿಗುವಂಥ ಒಂದೇ ಒಂದು ಅವಕಾಶ ಅಂದರೆ ಎಕ್ಸಾಮ್. ನಾವು ಹೆಂಗೆ ಇದ್ರು ಏನಾರ ಅಂತಾರಿಲ್ಲೋ. ಓದಿದ್ರು ಅಂತಾರ, ಓದಲಿಲ್ಲ ಅಂದ್ರು ಅಂತಾರ, ಅಸೈನ್ಮೆಂಟ್ ಕೊಟ್ಟರು ಅಂತಾರ, ಅನ್ನೋದೇನು ಬಿಡೋದಿಲ್ಲ. ಬಿಡ್ತಾರೇನು? ಅವ್ರು ಯಾರ ಏನಾರ ಅನ್ನಲಿ, ನಾ ಏನು ಅಂತ ತೋರಿಸೋದಕ್ಕೆ ಒಂದು ಗ್ರೇಟ್ ಗೋಲ್ಡನ್ ಚಾನ್ಸಸ್ ಎಕ್ಸಾಮಿನೇಷನ್ ತೋರಿಸ್ಬೇಕು. ಇಲ್ಲಿ ನಮ್ಮ ಕೆಪಾಸಿಟಿಯನ್ನು ತೋರಿಸ್ಬೇಕು, ನಮ್ಮ ಕ್ಯಾಲಿಬರ್ನೆಸ್ನ ತೋರಿಸ್ಬೇಕು, ನಮ್ಮ ಸ್ಟ್ರಾಂಗ್ ಝೋನ್ ಸ್ಟ್ರೆಂತ್ ಏನು ಅಂತ ತೋರಿಸ್ಬೇಕು. ಹಂಗೆ ಬರುವ 18 ದಿನಗಳೊಳಗಡೆ ನಿಮ್ಮ ತಂದೆ ತಾಯಿ, ಮನೆತನ, ಸಂಸ್ಥೆ ಇದೆಲ್ಲ ದೃಷ್ಟಿಯೊಳಗಡೆ ಇಟ್ಕೊಂಡು ಸಮಯದ ಸದ್ವಿನಿಯೋಗ ಮಾಡಿಕೊಂಡು, ರಿಮೆಂಬರ್ ದಿಸ್ ವರ್ಡ್, ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ಬಿಯರ್ ಇಟ್ ಯುವರ್ ಹಾರ್ಟ್. ಸಮಯದ ಸದ್ವಿನಿಯೋಗ ಮಾಡಿಕೊಂಡು ನೀವು ಸ್ವಲ್ಪ ಉಡಾಫೆ ಮಾಡಿದ್ರು 18 ಡೇಸ್ 8 ಡೇಸ್ ಆದಂಗೆ ಆಗ್ತವೆ. ಸಮಯಕ್ಕೆ ಒಂದು ಗುಣ ಇದೆ. ಏನು ಗುಣ ಅಂದರೆ, ಒಂದು ಸೆಕೆಂಡ್ ನಿಮಿಷ ಆಗೋದು, ನಿಮಿಷ ಗಂಟೆ ಆಗೋದು, ಗಂಟೆ ದಿನ ಆಗೋದು, ದಿನ ವಾರ ಆಗೋದು, ವಾರ ತಿಂಗಳಾಗೋದು ಗೊತ್ತೇ ಆಗೋದಿಲ್ಲ. ನಿಮ್ಗೆ ಅನಿಸೋದಿಲ್ಲ ಮೊನ್ನೆ ಬಂದು ಅಡ್ಮಿಷನ್ ಮಾಡಿದಂಗೆ ಟೈಮ್ ಹಂಗೆ. ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಮಾಡಿದರೆ ಮುದುಕಾಗಿ ಹಣ್ಣು ಅಜ್ಜಿ ಅಜ್ಜ ಆಗಿರ್ತೀವಿ. ಅವಾಗೂ ಹಿಂಗೆ ಅನಿಸ್ತೈತಿ, ಮೊನ್ನೆ ಆಗಿತ್ತಲ್ಲ ಜೀವನ ಅಂತ. ಅದಕ್ಕೆ ಜಗತ್ತಿನಲ್ಲಿ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಇಸ್ ಟೈಮ್. ಆ್ಯಂಡ್ ಮೋಸ್ಟ್ ಪವರ್ಫುಲ್ ಥಿಂಗ್ ಇಸ್ ಟೈಮ್. ಯಾರು ಸಮಯವನ್ನು ಗೌರವಿಸ್ತಾರೋ, ಯಾರು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಅರಿತಾರೋ, ಅವರ ಜೀವನದಲ್ಲಿ ಸೋತ ಉದಾಹರಣೆಗಳೇ ಇಲ್ಲ. ಟೈಮ್ ವ್ಯಾಲ್ಯೂ ಏನು ಅಂದರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಆಟ ಆಡೋ ಅಥ್ಲೆಟ್ಸ್ ಕೇಳಬೇಕು. 9 ಸೆಕೆಂಡ್ ಒಳಗಡೆ ಉಸೇನ್ ಬೋಲ್ಟ್ ಫಸ್ಟ್, 8 ಸೆಕೆಂಡ್ ಮೇಲೆ ಎಷ್ಟೋ ಫ್ರ್ಯಾಕ್ಷನ್ ಸೆಕೆಂಡ್ಗೆ 2 ಸೆಕೆಂಡ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದರೆ ಏನು ಗೊತ್ತಿದೆ? ಕಣ್ಣು ಮುಚ್ಕೊಂಡು ತೆಗೆಯೋದಲ್ಲ, ಅದರಾಗ 10-20 ಭಾಗ. ಎಷ್ಟು ಟೈಮಿನ ಬೆಲೆ. ಅದಕ್ಕೆ ಟೈಮ್ ಬಗ್ಗೆ ಉದಾಸೀನ ಮಾಡಬಾರ್ದು, ಟೈಮ್ನ ಪಾಸ್ ಮಾಡಬಾರ್ದು. ನಮ್ಮ ಸ್ವಾಮೀಜಿ ಮಠದೊಳಗೆ ಅನ್ನೋರು, ನೀವು ಕಾಲೇಜ್ ಹುಡುಗರಿಗೆಲ್ಲ ಬುದ್ಧಿ ಇಲ್ಲ, ಇದನ್ನು ಖಾಲಿ ಏಜ್ ಅಂದ್ಕೊಂಡಿದ್ದೀರಿ. ದಿಸ್ ಈಸ್ ನಾಟ್ ಖಾಲಿ ಏಜ್, ಕಲಿಯೋ ಏಜ್ ಅಂತ ಹೇಳೋರು ನಮ್ಮ ಸ್ವಾಮೀಜಿ. ದಿಸ್ ಇಸ್ ಕಲಿಯೋ ಏಜ್. ಈಗ ಕಲಿಲಿಲ್ಲ ಅಂದರೆ ಯಾವಾಗ ಕಲಿಯೋದು? ಡೋಂಟ್ ವರಿ ಅಬೌಟ್ ಯೆಸ್ಟರ್ಡೇ ಆ್ಯಂಡ್ ನೆವರ್ ಥಿಂಕ್ ಆಫ್ ಟುಮಾರೋ. ಆಲ್ರೆಡಿ ಯೆಸ್ಟರ್ಡೇ ಇಸ್ ಡೆಡ್. ವಿ ಡೋಂಟ್ ನೋ ವಾಟ್ ವಿಲ್ ಬಿ ಟುಮಾರೋ. ಟುಡೇ ಈಸ್ ಆರ್ಸ್. ಟುಡೇ ಈಸ್ ಆರ್ಸ್. ನಿನ್ನೆ ಸತ್ತಿದೆ, ನಾಳೆ ಹುಟ್ಟದೇ ಇಹುದು, ಇಂದು ಸ್ವಗವಿರಲ್ ಅದನ್ನು ಮರೆತಳುವುದೇಕೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಬರೀ ದ ಡೆಡ್ ಪಾಸ್ಟ್. ಸುಟ್ಟು ಬಿಡ್ರಿ. ನಿನ್ನೆ ಏನೇನಾಗೈತಲ್ಲ ಅದನ್ನೆಲ್ಲ ಮತ್ತೆ ಪುಸ್ತಕ ಸುಟ್ಟಿರಿ. ಹಂಗಲ್ಲ. ನಿನ್ನೆ ಬಗ್ಗೆ ನಾಳೆ ಬಗ್ಗೆ ನಾವು ವಿಚಾರ ಮಾಡಬಾರ್ದು.
ಒಂದು ಮಾತಿದೆ ನೋಡಿ, ಎಷ್ಟು ಚಂದ ಇದೆ. ಭವಿಷ್ಯ ಇಂದೇ ರೂಪಿತಗೊಳ್ಳುತ್ತದೆ. ಫ್ಯೂಚರ್, ಭವಿಷ್ಯ ಇಂದೇ ರೂಪಿತಗೊಳ್ಳುತ್ತದೆ. ನಿನ್ನೆಯ ಘಟನೆಗಳ ಬಗ್ಗೆ ಕಾತರತೆಯಿಂದ ಕಾಲಹರಣ ಮಾಡಬೇಡಿ. ನಾಳೆಯ ಆಕಾಂಕ್ಷೆಗಳ ಬಗ್ಗೆ ಸಮಯವನ್ನು ವ್ಯರ್ಥ ಮಾಡಬೇಡಿ. ಭೂತ ಮತ್ತು ಭವಿಷ್ಯ ಎರಡನ್ನೂ ಸೇರಿಸಿ ಭದ್ರವಾಗಿ ಮುಚ್ಚಿಟ್ಟು ಬಿಡಿ. ಬಹಳ ಸರಿ ಏನಾಗ್ತದೆ ಗೊತ್ತಾ, ನಾವು ನಿನ್ನೆ ಬಗ್ಗೆ ನಾಳೆ ಬಗ್ಗೆ ಬಹಳ ವಿಚಾರ ಮಾಡ್ತೀವಿ, ಇವತ್ತಿನ ಬಗ್ಗೆ ನಾವು ಆಲೋಚನೆ ಮಾಡೋದೇ ಇಲ್ಲ. ಯಾರು ಇವತ್ತಿನ ಬಗ್ಗೆ ಈಗಿನ ಬಗ್ಗೆ ವಿಚಾರ ಮಾಡ್ತಾರಲ್ಲ ಅವ್ರಿಗೆ ಸ್ಟಾರ್ಸ್ ಅಂತ ಕರೀತಾರೆ. ಯಾಕೆಂದ್ರೆ ಅವ್ರಿಗೆ ಈಗ ಏನು ಮಾಡಬೇಕು ಅಂತ ಗೊತ್ತಿರ್ತದೆ. ಇಫ್ ಯು ವಾಂಟ್ ಟು ಬಿಕಮ್ ಸ್ಟಾರ್ಸ್, ಥಿಂಕ್ ಆಫ್ ಟುಡೇ. ಅದಕ್ಕೆ 18 ಡೇಸ್, 18 ದಿವಸ ಇದ್ದಾವೆ, ಸಾಕು. ಸೆಕೆಂಡ್ PUC 80 ಮಾರ್ಕ್ಸ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ 48 ತಾಸು ಸಾಕು. ನಾ ಸೆಕೆಂಡ್ PUC ಹುಡುಗ ಆಗಿ ಇದ್ದಿದ್ದಕ್ಕೆ ಹೇಳ್ತಾ ಇದ್ದೆ. 25 ವರ್ಷದಿಂದ ನಾವು ಸೆಕೆಂಡ್ PUC ಇದ್ವಿಲ್ಲ, ಅವಾಗೇನು ನಿಮ್ಮಂಗೆ ಸರಳ ಪ್ರಶ್ನೆ ಪತ್ರಿಕೆ ನಮಗೆ ಇರ್ತಿದ್ದಿಲ್ಲ. ನಮ್ಮ ಪ್ರಶ್ನೆ ಪತ್ರಿಕೆ ಕೈಯಾಗ ಬಂದಾಗ ಅರ್ಧ ನಮ್ಮದು ಹಂಗಾಗ್ತಿತ್ತು. ನಮ್ಮ ಊರಾಗಿನ ದೇವರೆಲ್ಲ ಕ್ವಶನ್ ಪೇಪರ್ ಕೈಯಾಗ ಬಂದಾಗ ನೆನಪಾಗ್ತಿತ್ತು. ನಿಮ್ದೇನು ಕ್ವಶನ್ ಪೇಪರು 2 ದಿವಸ ಪುಸ್ತಕ ಹಿಂಗೆ ಪೇಜ್ ಇಟ್ಕೊಂಡು ಟರ್ ಅಂತ ತಿರುಗಿಸಿದ್ರು ಪಾಸ್ ಆಗೋದು, ಅಷ್ಟು ಈಸಿ ಇದೆ. ನಾ ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ. ಎಲ್ಲ ಸಬ್ಜೆಕ್ಟ್ ಕ್ವಶನ್ ಪೇಪರ್ಸ್, ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಪೇಪರ್ಸ್. CBSE 3ನೇ 4ನೇ ಹುಡುಗರು ಕ್ವಶನ್ ಪೇಪರ್ಗಿಂತ ಈಸಿ ಅದಾವ ನಮ್ಮ ಕ್ವಶನ್ ಪೇಪರ್. ರೀ ಸೆಕೆಂಡ್ PUC ಜಗತ್ತಿನಾಗ ಯಾರು ಬಿಟ್ಟ ಸ್ಥಳ ತುಂಬಿರಿ ಕೇಳ್ತಾರೋ. ನಮ್ಮ ಮೇಲೆ ಸರ್ಕಾರಕ್ಕೆ ಎಷ್ಟು ಪ್ರೇಮ ಇದೆ ನೋಡಿ. ನಮ್ಮ ಮಕ್ಕಳ ಭವಿಷ್ಯ ಬಾದಾಗಬಾರದೆಂದು ಬರ್ಬಾದ್ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕೊಡ್ತಾರೆ. ಹೊಂದಿಸಿ ಬರೆಯಿರಿ ಅಂತ. ನಾವು ಅಲ್ಯ ಹೋಗ್ತೀವಿ ಅಂತ ಮೂಗು ಒರೆಸ್ಕೊಳ್ಳುವಾಗ ಅಂಗನವಾಡಿ ಆಯಾ ಎಳದು ಒಳಗೆ ಕುಂಡ್ರಿಸಿ ಮಾಡಿಸಿದ್ದೀವಿ. ಏನ ನಾವು ಹೆಂಗೆ ಓದಿಸ್ತಿದ್ವಿ, ಒಂದೇದ್ರ ಮುಂದೆ ಶೀಸ್ ಕಡ್ಡಿ ಇಟ್ರೆ ಹಿಂಗಾಸ್ ಬರ್ತಿರ್ಲಿಲ್ಲ. ಅಷ್ಟು ಸರಳ ಪ್ರಶ್ನೆ ಪತ್ರಿಕೆ ಇದಾವೆ. ಬಸ್ 24-48 ತಾಸು ಅಂದ್ರೆ ಏನು ಬೇಕಾದ್ದು ಮಾಡ್ಬೋದು. ನಾನು ಸುಮ್ಮನೆ ನಿಮಗೆ ಖುಷಿ ಪಡಿಸ್ಬೇಕಂತ ಹೇಳ್ತಾ ಇಲ್ಲ, ಕರ್ಗೆದ್ದೇನು ಮಾಡಿ ನೋಡಿ. ಒಂದೊಂದು ವಿಷಯಕ್ಕೆ 48 ತಾಸು ಸಿಗ್ತಾವು. ಒಂದು ಬ್ಯೂಟಿಫುಲ್ ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಹಾಕ್ಕೊಡ್ರಿ. ಒಂದೊಂದು ಸಬ್ಜೆಕ್ಟಿನ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಕಲೆಕ್ಟ್ ಮಾಡಿರಿ. ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ದು ಬೆಂಗಳೂರು, ಮಂಗಳೂರು, ಶಿವಮೊಗ್ಗ ಆ ಕಡೆದು ಒಂದು 4 ಕ್ವೆಶನ್ ಪೇಪರ್ಸ್ ತೊಗೊಳ್ರಿ. ಒಂದು ರೂಮ್ನ್ಯಾಗ ಒಂದೇ ಕಡೆ ಕೂತ್ಕೊಳ್ರಿ. ಅವ್ನು ಚಂದ ಬಿಡಿಸ್ಕೊತ ಹೋಗ್ರಿ. ನೀವೇನು ಅಂತ ಗೊತ್ತಾಗ್ತದೆ, ಎಕ್ಸಾಮ್ನಾಗ ಹೆಂಗಿರ್ಬೇಕು ಅಂತ ಗೊತ್ತದ. ಬಸ್ ಈ ಥರ ಹೀಗೆ ಕರು. ಅದಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಪರೀಕ್ಷೆ ಬರೀರಿ. ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಳ್ಳಿ. ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿ ಎಲ್ಲರೂ ಅಭಿಮಾನ ಪಡುವ ಹಾಗೆ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಭಾಷಣವನ್ನು ಜರ ಪ್ರಾರಂಭ ಮಾಡುತ್ತೇನೆ. ಅವೇನು ದಂಡಿ ಬಂದಿದ್ದೀನಿ ಮುಗಿತೈತೆ ಅಂತ ತಿಳ್ಕೊಂಡ ಇಲ್ಲ. ನಾನು ನಿಮ್ಮ ಪ್ರಶಸ್ತಿ ಪತ್ರಗಳನ್ನೆಲ್ಲ ನೋಡಿದೆ ಅಲ್ಲಿ ಆಫೀಸ್ನಾಗ ಕೂತಾಗ. ಅದಕ್ಕೆ ಪ್ರಿನ್ಸಿಪಾಲ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಪ್ರಶಸ್ತಿಗಳನ್ನೆಲ್ಲ ಆಮೇಲೆ ಕೊಡೋಣ ಸರ್, ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಸೇರಿ ವಿಚಾರ ಮಾಡೋಣ, ಚಿಂತನೆ ಮಾಡೋಣ ಅಂತ ಹೇಳಿದೆ. ಅವ್ರು ಚಲೋ ಅದಕ್ಕೆ ಅವಕಾಶ ಕೊಟ್ಟರು. ಎಷ್ಟು ಪ್ರಶಸ್ತಿ ಪತ್ರ ಅದಾವು, ಸಹಿ ಮಾಡಿ ಚೇರ್ಮನ್ ಸಾಹೇಬ್ರು ಅಂತಿದ್ರು, ನಮ್ಮ ಹುಡುಗರು ಭಾಳ ಶಾಣೆಯರು ಅಂತ. ಇದಕ್ಕಿಂತ ಇನ್ನೇನು ಬೇಕು ಅಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಈಗ ನೀವು ಟೀನೇಜಿನ ಕೊನೆ ಸ್ಟೇಜ್ ಒಳಗದೆ. ಆ್ಯಂಡ್ ಇಟ್ ಈಸ್ ಬ್ಯೂಟಿಫುಲ್ ಸ್ಟೇಜ್ ಆಫ್ ಹ್ಯೂಮನ್ ಬೀಯಿಂಗ್ ಲೈಫ್. ಮನುಷ್ಯನ ಜೀವನದ ಅತಿ ಪ್ರಮುಖ ಹಂತ ಇದೆ. ವಿವೇಕಾನಂದರು ಇದನ್ನು ವಸಂತ ಕಾಲ ಅಂತ ಕರೀತಾರೆ. ಮನುಷ್ಯ ಜೀವನದ ವಸಂತ ಕಾಲ ತಾರುಣ್ಯ, ಯೌವನ, ಹದಿಹರೆಯ. ಅದರದ್ದು ಫೈನಲ್ ಸ್ಟೇಜ್ ಒಳಗಡೆ ನೀವಿದೆ. ಈ ಸ್ಟೇಜ್ ಒಳಗಡೆ ನಮ್ಮ ಆಂಬಿಷನ್ಸ್ ಸರಿ ಇದ್ದರೆ, ಡಿಸಿಷನ್ಸ್ ಸರಿ ಇದ್ದರೆ ಫ್ಯೂಚರ್ ಭಾಳ ಚೆನ್ನಾಗಿರುತ್ತೆ. ರಿಮೆಂಬರ್ ದೀಸ್ 2 words. ನಮ್ಮ ಆಂಬಿಷನ್ಸ್ ಸರಿ ಇದ್ದರೆ, ಡಿಸಿಷನ್ಸ್ ಸರಿ ಇದ್ದರೆ
ಫ್ಯೂಚರ್ ಒಳಗಡೆ ನಾವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋ ರಾಜಯೋಗ ಬರುತ್ತೆ. ಈ ಅವಧಿಯೊಳಗಡೆ ಸ್ವಲ್ಪ ಉದಾಸೀನ ಮಾಡಿ, ಉಡಾಫೆ ಮಾಡಿ, ಎಲ್ಲವನ್ನೂ ಹಗುರವಾಗಿ ಸ್ವೀಕಾರ ಮಾಡಿದರೆ ಏನಾಗ್ತದೆ ಬಿಡು, ಇನ್ನೂ 18 ದಿವಸ ಇದೆಯಲ್ಲ, ಏನು ಸೆಕೆಂಡ್ PUC ಪಾಸ್ ಆಗಲಿಲ್ಲ ಅಂದ್ರೆ ನಡೆಯೋಂಗಿಲ್ಲ, ಹಿಂಗೆ ಉದಾಸೀನ ಮಾಡಿದರೆ, ಉಡಾಫೆ ಮಾಡಿದರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋ ಟೈಮಲ್ಲಿ ಕೈ ಕಟ್ಕೊಂಡು ದೀನನಾಗಿ ಬಾಳ್ಬೇಕಾಗ್ತದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳೋದೇನು ಅಂದರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ಯು ಹ್ಯಾವ್ ಮಾರ್ವಲಸ್ ಪವರ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಯು ವಾಂಟ್, ಬಿಲೀವ್ ಯುವರ್ ಸೆಲ್ಫ್. ಬಿಲೀವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬು. ಶಬ್ದ ಎಷ್ಟು ಚಂದ ಇದೆ ನೋಡು, ಏನೋ ನಿನ್ನನ್ನು ನೀನು ನಂಬು. ವಿವೇಕಾನಂದ ಹೇಳ್ತಾರೆ, ಅವ್ರು ಹೇಳ್ತಾರೆ, ಹಳೆಯ ಧರ್ಮಗಳು ಹೇಳುತ್ತವೆ ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ಲವೋ ಅವರು ನಾಸ್ತಿಕರು. ನಾನು ಹೇಳುತ್ತೇನೆ, ವಿವೇಕಾನಂದರು, ನಾನು ಹೇಳುತ್ತೇನೆ, ಯಾರಿಗೆ ತನ್ನಲ್ಲಿ ನಂಬಿಕೆ ಇಲ್ಲವೋ ಅವರು ನಾಸ್ತಿಕರು. ವಾಟ್ ಇಸ್ ಸ್ಟೇಟ್ಮೆಂಟ್? ಈ ಜಗತ್ತಿನಲ್ಲಿ ಯಾರಿಗೆ ಸೆಲ್ಫ್ ಎಸ್ಟೀಮ್ ಇಲ್ವೋ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ವೋ, ಸೆಲ್ಫ್ ಫೇತ್ ಇಲ್ವೋ, ಅವ್ರ ಜೀವನದಲ್ಲಿ ಗೆಲ್ಲೋದಕ್ಕಾಗೋದೇ ಇಲ್ಲ. ಡು ಯು ನೋ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್? ಈಗ ನಿಮ್ಮ ಕಾಲೇಜಲ್ಲಿ ಲಾಸ್ಟ್ ಇಯರ್ ಯಾರೋ ಒಬ್ಬರು ಟಾಪರ್ ಇದ್ದಾರೆ ಕಾಲೇಜಿಗೆ. ಜಸ್ಟ್ ಟೆಲ್ ಮಿ, ಸೇಮ್ ಕಾಲೇಜ್, ಸೇಮ್ ಲೆಕ್ಚರ್, ಸೇಮ್ ಲೆಸನ್. ವಾಸ್ ದೇರ್ ಎನಿಥಿಂಗ್ ಡಿಫರೆಂಟ್? ನೋ. ಸೇಮ್ ಕಾಲೇಜ್, ಸೇಮ್ ಲೆಕ್ಚರ್, ಸೇಮ್ ಲೆಸನ್, ಸೇಮ್ ಕ್ಲಾಸ್ ರೂಮ್. ಆದರೂ ಯಾರೋ ಒಬ್ಬರು ಟಾಪರು, ಬಾಕಿ ಎಲ್ಲ ಟಾಪರ್ ಅಲ್ಲ. ಯಾಕೆ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್? ಇದು ಸೀಕ್ರೆಟ್. ಗೆಲ್ಲಬೇಕು ಅನ್ನೋ ಆಸೆ ಇರೋರು ಹುಂಬೃತನ ಬರೀ ಆಸೆ ಪಡೋದಕ್ಕಿಂತ ಇಂಥ ಸೀಕ್ರೆಟ್ಸ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ದಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ನಾವೇನು ಮಾಡ್ತೀವಿ, ಯಾರು ಗೆದ್ದರು ಅಂದರೆ 2 ಮಾತು ಹೇಳ್ತೀವಿ. ಒಂದು, ದೇವರವ್ರ ಕಡೆ ಇದ್ದ. 2ನೇದು, ನಮ್ಮ ಮನೆಯಾಗಿದ್ರು ಬರೋದಿಲ್ಲ. ಇದನ್ನು ಬಿಟ್ಟು ನಮಗೇನು ಗೊತ್ತೇ ಇಲ್ಲ. ಹೂ ಇಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ದೇವ್ರು ಯಾರು ನಮ್ಮ ಹಣೆ ಬರಬರೇ? ಹೂ ಇಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ಏನೋ ದೇವರಿಗೆ ಖುಷಿ ಆಯಿತು ಅಂದರೆ 2 ಆಶೀರ್ವಾದ ಮಾಡ್ಬೋದು. ನಮ್ಮ ಹಣೆ ಬರೆಯಾಕ ದೇವ್ರಿಗೆ ಯಾರು? ವಿ ಆರ್ ದ ಕ್ರಿಯೇಟರ್ಸ್. ನಮ್ಮ ಹಣೆ ಬರಹನ ನಾವೇ ಬರ್ಕೋಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಈ ಅವಧಿಯೊಳಗಡೆ, ತಾರುಣ್ಯದ ಅವಧಿಯೊಳಗಡೆ ಕೆಲವು ಸೂಕ್ಷ್ಮಗಳನ್ನು ಅನುಪಾಲನೆ ಮಾಡಬೇಕು. ಮೊನ್ನೆ ಒಂದು 8 ದಿವಸದ ಹಿಂದೆ ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಬಂದಿತ್ತು. ಪ್ರೊಬೆಬಲಿ ಯು ಮೇ ರೆಡ್ ಇಟ್. ಓದಿರ್ಬೇಕು ನೀವು. ಪೇಪರ್ ಓದ್ತೀರಿ? ಪೇಪರ್ ಓದೋರು ಹಿಡಿದೇವೋ? 4 ಜನ ಹೇಳಿದರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಂಗೆ ಮಾಡಬೇಕು ಅಂತ ಹೇಳ್ಯಾರ. ನೀವು ನ್ಯೂಸ್ ಪೇಪರ್ ಓದಲಿಲ್ಲ ಅಂದರೆ ಕಾಂಪಿಟೇಟಿವ್ ಫೀಲ್ಡ್ನಾಗ ಬರೋಕ್ಕಾಗೋದೇ ಇಲ್ಲ. ನ್ಯೂಸ್ ಪೇಪರ್ನಾಗ ಕರೆಂಟ್ ಅಫೇರ್ಸ್ ಇರ್ತಾವೆ. ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲ್, ಪೊಲಿಟಿಕಲ್, ಸ್ಪೋರ್ಟ್ಸ್, ಸೈನ್ಸ್, ಇಕನಾಮಿಕ್ ಈವೆಂಟ್ಸ್ ಇರ್ತಾವೆ, ಓದಬೇಕು. ವಿಜಯವಾಣಿ ಪೇಪರ್ ನ್ಯೂಸ್ ಬಂದಿತ್ತು. ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನಲ್ಲಿ ನಡೆದ ಘಟನೆ. ಮೋಸ್ಟ್ ಇನ್ಸ್ಪಿರೇಷನಲ್ ಸ್ಟೋರಿ. ಒಂದು ಸಣ್ಣ ಬಡವರು ಗುಡಿಸಲು, ಅಪ್ಪ ಅಮ್ಮ, ಒಂದು ಪುಟ್ಟ ಹುಡುಗಿ ಇದ್ರು ಆ ಮನೆಯೊಳಗಡೆ. ಹುಡುಗಿಗೆ 2 ವರ್ಷ ಇರಬೇಕಾದ್ರೆ ಅಪ್ಪನ ಆರೋಗ್ಯ ಕೆಟ್ಟು ಅಪ್ಪ ತೀರ್ಕೊಂಡ. ಮೊದಲೇ ಬಡತನ ಇತ್ತು, ಮನೆಗೆ ಡೀಪ್ ಆಗಿದ್ದ ಅಪ್ಪ ತೀರ್ಕೊಂಡ. ಅವ್ವ ಕೂಲಿ ಮಾಡಿ ಮಗಳನ್ನ ಜೋಪಾನ ಮಾಡ್ತಿದ್ರು. ಅಪ್ಪ ಅವ್ರ ಕಿಮ್ಮತ್ತೇನು ಅಂತ ಗೊತ್ತಾದ್ರೂ ನಾವು ಸರಿಯಾದ ಹಾದ್ಯಾಗ ಹೋಗ್ತೀವಿ ಅಲ್ಲ. ಮೋಸ್ಟ್ ಟೈಮ್ ನಮ್ಮ ಅಪ್ಪನ ಬಗ್ಗೆ, ನಮ್ಮ ಅವ್ವನ ಬಗ್ಗೆ ನಾವು ವಿಚಾರಣೆ ಮಾಡೋದಿಲ್ಲ, ಕಾಳಜಿನ ಮಾಡೋದಿಲ್ಲ. ಪಾಪ ಅವರಲ್ಲಿ ಹೊಲದಾಗ, ಬಿಸಿಲಾಗ, ಬ್ಯಾರೆಯವ್ರ ಹತ್ರ ಅಯ್ಯೋ ದೇವ್ರು ಎಷ್ಟು ಕಷ್ಟಪಡ್ತಿರ್ತಾರೆ. ಅವ್ರ ಕಣ್ಣು ತುಂಬ ಕನಸು ತುಂಬಿರ್ತಾವೆ, ಮನಸ್ಸು ತುಂಬ ವಿಚಾರ ತುಂಬಿರ್ತಾವೆ. ನಾಳೆ ನನ್ನ ಮಗ ಊರಾಗ ನನ್ನ ಕೀರ್ತಿ ಹೆಚ್ಚು ಮಾಡ್ತಾನ, ನನ್ನ ಮಗಳು ನನಗೆ ಶಾಬಾಷ್ಗಿರಿ ತರ್ತಾಳ, ಇದರ ನಮ್ಮ ತಲೆಗೆ ಇರಬೇಕು. ಮತ್ತು ಜಗತ್ತಿನಾಗ ತಂದೆ ತಾಯಿನ ಖುಷಿ ಯಾರು ಪಡಿಸೋದಿಲ್ಲಲ್ಲ, ಅವ್ರಿಗಿಂತ ದರಿದ್ರರು ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಾಗ ಯಾರು ಭಾಗ್ಯಶಾಲಿಗಳು ಗೊತ್ತಾ? ಯಾರು ಗ್ರೇಟ್ಫುಲ್ ಗೊತ್ತಾ? ಯಾರಿಗೆ ಜೀವಂತ ತಂದೆ ತಾಯಿ ಅದರಲ್ಲ ಅವರು ಭಾಗ್ಯಶಾಲಿಗಳು. ಈಗ ನನಗೆ ಅಪ್ಪ ಇಲ್ಲ,
ನಾ ಏನು ಮಾಡಿದ್ರೆ ಏನು ನಮ್ಮ ಅಪ್ಪ ಅದಕ್ಕೆ ನೋಡಲ್ಲ. ಅಪ್ಪ ಇದ್ದಾಗ ಅಪ್ಪನ ಬೆಲೆ ಏನು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ, ಅವು ಇದ್ದಾಗ ಅವಾಗ ನಾವು ಖುಷಿ ಕೊಡಲಿಲ್ಲ ಅಂದ್ರೆ ಹೆಂಗೆ ನಾವು ಎಜುಕೇಟೆಡ್? ನಾವು ಹೆಂಗೆ ವಯಸ್ಸಾದವರು? ಒಂದು ಸಣ್ಣ ಗುಬ್ಬಿ ಮರಿ ಅವು ಆ ಸಣ್ಣದಿದ್ದಾಗ ಬಾಯಾಗ ಒಂದು 2 ಕಾಳು ಹಾಕಿದ್ದಕ್ಕೆ ಕಣ್ಣು ಮುಚ್ಚುವರೆಗೂ ಅವನ ರೆಕ್ಕಿ ನಡುವ ಅವನ ರೆಕ್ಕಿ ಹಿಂದನ ಬಂದು ಕೂಡ್ತಿರ್ತಾರೆ. ಎಷ್ಟು ದೊಡ್ಡವರಾಗಿರ್ತೀವಿ, ನಮ್ಮವ್ವ ನಮ್ಮಪ್ಪ ನಮ್ಮ ಸಲುವಾಗಿ ಎಷ್ಟು ಕಷ್ಟ ಪಡ್ತಿರ್ತಾರ, ಅವ್ರದ್ದು ನಾವು ವಿಚಾರ ಮಾಡ್ಬೇಕಲ್ಲ. ನೋಡಿರಿ, ಯಾವಾಗಾರ ಹೋಗಿ ನಿಮ್ಮ ಅವ್ವನು ಅಂಗೈ ತಗೊಂಡು ನೋಡಿರಿ, ನಿಮ್ಮ ಅವ್ವನ ಅಂಗೈಯಾಗಿ ಎಲ್ಲ ಕೇರಿ ಮಾಯ ಆಗಿಬಿಟ್ಟಾವ. ಕೆಲಸ ಮಾಡಿ 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 ಒಮ್ಮೆ ಸುಮ್ಮನೆ ಸಂಜೆ ಹೊತ್ತು ಕಟ್ಟಿ ಮೇಲೆ ಕೂತು ನಿಮ್ಮ ಅಪ್ಪನ ಕಾಲು ತಗೊಂಡು ನಿಮ್ಮ ಅಪ್ಪನ ಪಾದ ಎಲ್ಲ ಅಬ್ಸರ್ವ್ ಮಾಡಿ ನೋಡ್ರಿ. ನಡೆದು 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 ದುಡಿದು 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 ಅಪ್ಪನ ಪಾದದಾಗ ಶಕ್ತಿನ ಹೋಗ್ಬಿಟ್ಟಿರ್ತದೆ. ಬಾ ನಿನ್ ಕಾಲು ಓದ್ತೀನಿ ಅಂತ ಒಬ್ಬ ಹುಡುಗರು ಕರೆಯಂಗಿಲ್ಲ ಅಪ್ಪನ. ಸುಮ್ ಎಂಜಾಯ್ ಮಾಡ್ರಿ. ಹೊರಗೆ ಫ್ರೆಂಡ್ಸ್ ಹೆಗಲ್ಮೆ ಹೆಂಗೆ ಕೈ ಹಾಕ್ತಿರಲ್ಲ, ಹಂಗೆ ಸಂಜೆ ಮುಂದೆ ಹೋಗಿ ಅಪ್ಪನ ಹೆಗಲ್ಮೆ ಒಂದು ಕೈ ಹಾಕಿ ಸುಮ್ಮನೆ ಒಂದ್ಸಲಿ ಭುಜ ಮಸಾಜ್ ಮಾಡಿರಿ ಇಲ್ಲೋ. ಭಾಳ ಮಂದಿ ಒಮ್ಮೆ ಹಿಂಗೆ ತರ್ತಾರೆ ಮಸಾಜ್. ಅವನ್ ತೊಡಿ ಮ್ಯಾಗ ಇಟ್ಟು ತಲೆ ಇಟ್ಟು ಯಾವಾಗಾರ ಮಲ್ಕೊಂಡಿರಿ, ನಿಮ್ಮ ಅವ್ವನ ತಲೆ ನಿಮ್ಮ ತೊಡೆ ಮ್ಯಾಗ ಇಟ್ಕೊಂಡು ಬಾ ಅಂತ ಒಂದು ಸುಮ್ಮನೆ ಆಕಿ ಕಪಾಳದ ಮ್ಯಾಗ ಹಿಂಗೆ ಕೈ ಆಡಿಸಿರಿ. ಈ ವಿಲ್ ಸಿ ದ ಹೆವನ್. ನೀವು ಸ್ವರ್ಗ ನೋಡ್ತೀರಿ. ನಿಮ್ಮ ಅಪ್ಪನ ಕಾಲ್ದಾಗ, ನಿಮ್ಮ ಅವ್ವನ ಕಾಲ್ನ್ಯಾಗ, ನಿಮ್ಮ ಅವ್ವನ ಬೆವ್ರನ್ಯಾಗ, ನಿಮ್ಮ ಅಪ್ಪನ ಶ್ರಮದಾಗ, ನಿಮ್ಮ ಅಪ್ಪನ ಹರದ ಅಂಗಿಯೊಳಗಡೆ ಜಗತ್ತೈತಿ. ಜಗತ್ ಅದನ್ನ ನೋಡ್ಬೇಕು, ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ. ಯಾವುದೋ ಪಿಕ್ಚರ್ ಹಾಡಿಲ್ಲ, ನಿನ್ನ ಅಂಗಿ ಬೆವರಲಿ ನಮ್ಮ ಅನ್ನ ಅಡಗಿದೆ ಅಲ್ಲ, ಚೌಕ ಬರೋದ್ರದ್ದು ಪರೀಕ್ಷೆದಾಗ. ನಿನ್ನ ಹಾಗೆ ಯಾರು ಇಲ್ಲ, ಆದ್ರೂ ನೀವು ಪುಸ್ತಕದಾಗಿಲ್ಲ. ಪುಸ್ತಕದಾಗ ಯಾರ್ಯಾರು ಬರ್ದಾರಲ್ಲ ಅವ್ರು ಯಾರು ನಮ್ಮ ಅಪ್ಪನ ಒಂದು ಕಿರುಬೇಳಿಗೆ ಸಮ ಅಲ್ಲ. ಅದು ಓದ್ತೇವೆ ನಾವು. ಅವ್ವ ಅಪ್ಪ ನಮ್ಮ ಪಾಲಿಗೆ ದೇವರಿಗಿಂತಲೂ ದೊಡ್ಡವ. ಹಂಗೆ ನಾವು ತಿಳ್ಕೊಬೇಕು. ಅಪ್ಪ ತೀರ್ಕೊಂಡ, ಅವ್ವ ಬಡವ ಇದ್ದಳು, ಗುಡಿಸ್ಲಿತ್ತು, ಮುದ್ದಾದ ಮಗಳಿದ್ದಳು. ಏನಾರ ಮಾಡಿ ಈಕಿನ ಕಲಿಸ್ಬೇಕು, ಬೆಳೆಸ್ಬೇಕು ಅಂತ ಅವ್ಗೆ ಆಸೆ ಇತ್ತು. ತಾನು ಕೂಲಿ ಮಾಡ್ತಿದ್ದಳು. ಅನ್ಫಾರ್ಚುನೇಟ್, ಹುಡುಗಿಗೆ 6 ವರ್ಷ ಆದಾಗ ಅವನು ತೀರ್ಕೊಂಡ. 4-5 ದಿವಸದ ಹಿಂದಿನ ವಿಜಯವಾಣಿ ಪೇಪರ್ ನೋಡಿ. ಅಪ್ಪನ ಅಣ್ಣಿಲ್ಲ, ತಮ್ಮಿಲ್ಲ, ಹುಡುಗಿ ಅನಾಥ ಆತ. ಅವು ನಾಲ್ಕಿದ್ದಳು, ದೊಡ್ಡವ್ವ. ಹೆಂಗೆ ಶಬ್ದ ಐತಲ್ರಿ, ದೊಡ್ಡವ್ವ. ಕರಿಯಮ್ಮ ಆಕೆ ಹೆಸರು. ಆಕೆ ಬಂದು ಅವನ್ನೆಲ್ಲ ಮುಗಿದ ಮೇಲೆ ಕೂಸು ಕರ್ಕೊಂಡು ಊರಿಗೆ ಹೋದಳು. ಅಕ್ಕಿ ಆಲೂರು, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲೆ. ಕೂಸನ್ನು ಕುಂಡ್ರಿಸ್ಕೊಂಡು ಹೇಳಿದಳು, ಅವಿಲ್ಲ ಅಪ್ಪಿಲ್ಲ ಅಂತ ವಿಚಾರ ಮಾಡಬೇಡ, ನಿಮ್ಮವ್ವ ನಿಮ್ಮಪ್ಪ ನಾ ಆಗ್ತೇನೆ. ನಿಮ್ಮ ಅವ್ವಂದು ನಿಮ್ಮ ಅಪ್ಪಂದು ಕನಸು ಏನಿತ್ತಲ್ಲ ಅದನ್ನ ನೀ ನನಸು ಮಾಡು. ಹೆಂಗೆ ದೊಡ್ಡವ ಹೆಂಗಿರ್ಬೇಕು ಹೇಳಿ. ಹುಡುಗಿನ ಶಾಲೆ ಕಲ್ಸಕ್ಕೆ ಚಾಲು ಮಾಡಿದಳು. ಹುಡುಗಿ ಪ್ರೈಮರಿ ಸ್ಕೂಲ್ ಚಂದ ಓದಿದಳು, ಹೈಸ್ಕೂಲ್ ಚಂದ ಓದಿದಳು, PUC ಚಂದ ಓದಿದಳು, ಡಿಗ್ರಿ ಓದಿದಳು. 1.5-2 ವರ್ಷದ ಹಿಂದೆ ಕರ್ನಾಟಕ ಸರ್ಕಾರದವರು KEA ಮೂಲಕ PSI ಎಕ್ಸಾಮ್ ಮಾಡಿದ್ರು. 5 ದಿನದ ಹಿಂದೆ ರಿಸಲ್ಟ್ ಬಂತು. ಅಪ್ಪ ಅವ್ವ ಇರ್ಲಾರ ದೊಡ್ಡವನ್ ತೊಡಿ ಮ್ಯಾಗ ಆಡಿ ಬೆಳೆದ ಬಡವ್ರ ಹುಡುಗಿ, ಮೈ ಮ್ಯಾಗ ಹಾಕೊಳಕ್ ಚಲೋ ಅರಿವು ಇರ್ಲಾರ್ದ ಹುಡುಗಿ, ತಿನ್ನಾಕ ಒಳ್ಳೆ ಅನ್ನ ಇರ್ಲಾರ್ದ ಹುಡುಗಿ, ಹಿಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ಲಾರ್ದ ಹುಡುಗಿ ಕರ್ನಾಟಕ ರಾಜ್ಯಕ್ಕೆ 29ನೇ ರ್ಯಾಂಕ್ ಬಂದು PSI ಆಗ 29th ರ್ಯಾಂಕ್ ಟು ಕರ್ನಾಟಕ. ಇದಕ್ಕೆ ಅಚೀವ್ಮೆಂಟ್ ಅಂತ ಕರೀತಾರೆ. ಸಾಧನೆ ಅಂದ್ರೆ ಏನು? ಗೆಟ್ ಔಟ್ ಅಂದವರು ಕಟ್ ಔಟ್ ಹಾಕಿ ನಮಗೆ ಗೌರವ ಅರ್ಪಣೆ ಮಾಡಬೇಕು. ವಾಟ್ ಈಸ್ ಯುವರ್ ಇನ್ಕಮ್ ಅಂತ ಕೇಳಿದವರು ಪ್ಲೀಸ್ ವೆಲ್ಕಮ್ ಅಂತ ಕರಿಬೇಕು. ಹಂಗೆ ನಾವು ಬೆಳಿಬೇಕು. ಅದಕ್ಕೆ ಸಾಧನೆ. ಯಾರನ್ನೂ ಮೆಚ್ಚೋದಕ್ಕಾಗೋದಿಲ್ಲ, ಆದರೆ ನಮ್ಮ ಸಲುವಾಗಿ ನಾವು ಏನಾದರೂ ಮಾಡ್ತಲೇ ಇರಬೇಕು. ನಿಮ್ಗೆ ಗೊತ್ತಿರಬೇಕು, 2023ರಲ್ಲಿ ಒಂದು ನ್ಯೂಸ್ ಬಂದಿತ್ತು. ನ್ಯೂಸ್ ಪೇಪರಲ್ಲಿ ನೋಡಿ, ನಾನು ಯಾವುದೋ ಪುಸ್ತಕ ಹೇಳ್ತಾ ಇಲ್ಲ, ಬರೀ ನ್ಯೂಸ್ ಪೇಪರ್ ಹೇಳ್ತೇನೆ. ನ್ಯೂಸ್ ಪೇಪರ್ ಓದಿದ್ರೂ ನೀವು ಎಷ್ಟೋ ಎನ್ರಿಚ್ ಆಗ್ತೀರಿ.
ಏನು ನ್ಯೂಸ್ ಅಂದರೆ ಸರಸ್ವತಿ ಅಂತ ಒಬ್ಬ ಹೆಣ್ಣುಮಗಳು, ಆಕೆ ತಾನು ಮದುವೆ ಆದಮೇಲೆ, ಭಾರತಿ ಅಂತ ಆಕೆ ಹೆಸರು, ಮದುವೆ ಆದಮೇಲೆ ಸಂಸಾರ ನೋಡ್ಕೋತ ಮಕ್ಕಳನ್ನು ಸಂಭಾಳಿಸ್ತಾ ಗಂಡನಿಗೂ ಸಹಾಯ ಮಾಡ್ತಾ ಇದ್ದಳು. ಕುಟುಂಬನೂ ದೊಡ್ಡದಾಗಿತ್ತು. ಒಂದಿನ ಒಂದು ನ್ಯೂಸ್ ಪೇಪರ್ ತುಣುಕು ಆಕಿ ಮುಂದೆ ಬಂದು ಬಿತ್ತು. ನ್ಯೂಸ್ ಪೇಪರ್ ರದ್ದಿ ಪೇಪರ್ ಮುದ್ದಿ ಮಾಡಿ ಯಾರೋ ಒಗೆದಿದ್ರು, ಅದನ್ನು ತೆಗೆದು ನೋಡಿದ್ರು. ಅದರೊಳಗಡೆ PhD ನೋಟಿಫಿಕೇಶನ್ ಆಗಿತ್ತು. ಡು ಯು ನೋ PhD? ನೀವು PhD ಗೊತ್ತೈತೈತಿ? ಡು ಯು ನೋ ಪಚಡಿ ಊಟ ನೀಡ್ತಾರೆ. ಹಾಂ, PhD ಗೊತ್ತಿಲ್ಲ ಅಂದರೆ ಪಚಡಿ PhD ಅಂದರೆ ಅದೊಂದು ಸಂಶೋಧನೆ ಮಾಡೋದು. ಸ್ನಾತಕೋತ್ತರ ಪದವಿಯಾದ ಮೇಲೆ ನಿರ್ದಿಷ್ಟವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ಅಧ್ಯಯನ ಮಾಡಿ ಹೊಸ ಅಂಶಗಳನ್ನು ಹೊರಗೆ ತೆಗೆಯೋದಕ್ಕೆ ಒಂದು ಅವಕಾಶ. ದಟ್ ಇಸ್ ಕಾಲ್ಡ್ PhD. ಮದುವೆಯಾಗಿ 7-8 ವರ್ಷ ಆಗಿದೆ, ಶಾಲೆ ಬಿಟ್ಟು 15-20 ವರ್ಷ ಆಗಿದೆ. ದಿವಸಕ್ಕೆ 8 ತಾಸು 9 ತಾಸು ಕೂಲಿ ಕೆಲಸ ಮಾಡ್ತಾಳ. ಕೂಲಿ ಕೆಲಸ ಮಾಡಿ ಮಕ್ಕಳನ್ನ ಆಡಿಸಿ ಉಣಿಸಿ ಸಂಭಾಳಿಸಿ ಮಲಗಿಸ್ಬೇಕಾದ್ರೆ ರಾತ್ರಿ 11 ಆಗ್ತೈತಿ. ರದ್ದಿ ಪೇಪರ್ ಮುದ್ದೆಯಾಗಿ ಬಿದ್ದಿದ್ರಾಗ ಸುದ್ದಿ ನೋಡಿದಳು. ರಾತ್ರಿ ಹೋಗಿ ಹಾಸಿಗೆಯಾಗ ಮಲ್ಕೊಳ್ತಾಳ. ನಿದ್ದೆ 10 ಹೊತ್ತು. ಯಾಕಂದ್ರೆ ಸಣ್ಣಕ್ಕಿದ್ದಾಗ ಆಕೆ ಒಂದು ಕನಸಿತ್ತು, PhD ಮಾಡ್ಬೇಕಂತೆ. ಬೆಳಕು ಕರಿಯೋವರೆಗೂ ನಿದ್ದೆ ಬರೋರು. ಓನ್ಲಿ ಡ್ರೀಮ್, ಓನ್ಲಿ ಒಂದೇ ಗೋಲ್, ಬೇರೆ ಇಲ್ಲ. PhD ತಿವಿದಳು. ತಿವಿಯೋದು ಬಾಜು ಯಜಮಾನ್ರು ಮಲ್ಕೊಂಡಿದ್ರಲ್ಲ, ನಸುಕ್ನ್ಯಾಗ ತಿವಿದಳು. ಅವನದೇನು ದಿನ ತಿವಿತಾಳ, ಹೊತ್ತಾಗಿರ್ಬೇಕು, ಹೇಳ್ತಾಳ, ತತ್ತ ಹೊಳೆ ಮಕ್ಕೊಂಡ ಮತ್ತೊಂದು ತಿವಿದಳು. ಸಿಟ್ಟು ಹತ್ತಿ ಎದ್ದು ಕೂತ. ಶಿವಪ್ರಸಾದ್ ಅವನ ಹೆಸರು. ಎಷ್ಟರ ತಿವಿತಿ ಅಂತ. ಆಕೆ ಎದ್ದಳು, ಇಲ್ರಿ ನನಗೊಂದು ಆಸೆ ಇದೆ, ತೆಲಿಗಿಲಿ ಕೆಟ್ಟೈತಿ ನಾವು, ಬರೋದು 3-4 ಸಾವಿರ ರೂಪಾಯಿ ಪಗಾರ, ನಿನ್ನ ಆಸೆ ಏನು ಈಡೇರ್ಸಕ್ಕಾಗ್ತೈತಿ? ಅವ ತಿಳ್ಕೊಂಡಿರೋದೇ ಬೇರೆ, ಈಕಿ ಹೇಳೋದೇ ಬೇರೆ. ಏನು ಅಂತ ಕೇಳಿದ. ಹಿಂಗ ತಗೊಂಡು ಹಿಂಗ ಏನು ಅಂತ ಕೇಳಿದ ಶಿವಪ್ರಸಾದ್. ರೀ, ಕೃಷ್ಣದೇವರಾಯ ಯೂನಿವರ್ಸಿಟಿ ಒಳಗಡೆ PhD ನೋಟಿಫಿಕೇಶನ್ ಆಗಿದೆ, ನಂಗೊಂದು ಚಾನ್ಸ್ ಕೊಡ್ರಿ, ನಾ PhD ಮಾಡ್ತೀನಿ ಅಂದರು. ನಕ್ಕವ, ಹುಚ್ಚಿ, PhD ಅಂದ್ರೆ ಅದೇನು? ಹಾಂ, ಅಲ್ಲ, ಇಲ್ರಿ ನನಗೊಂದು ಚಾನ್ಸ್ ಕೊಡ್ರಿ, ಐ ವಿಲ್ ಶೋ ವಾಟ್ ಐ ಆಮ್, ಜಸ್ಟ್ ಸಿ ದ ಟರ್ನಿಂಗ್ ಪಾಯಿಂಟ್. ಮಾಡಿ, ಏನು ಮಾಡ್ತೀವಿ ಮಾಡ. ಹಾಗೆ ಕರಸ್ಪಾಂಡೆನ್ಸ್ ಒಳಗಡೆ ಬಾಕಿ ಎಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿ PhD ಅಪ್ಲಿಕೇಶನ್ ಹಾಕಿ ಅಲ್ಲಿ ಕ್ಲಿಯರೆನ್ಸ್ ಮಾಡಿ PhD ಸೀಟ್ ತಗೋತಾಳೆ. ಕೆಮಿಸ್ಟ್ರಿ ಒಳಗಡೆ 8-10 ವರ್ಷ ಆಗಿದೆ ಶಾಲೆ ಬಿಟ್ಟು. ಮನೆಯಾಗ ಮಕ್ಕಳು ನಮ್ದು ಅಕ್ಟೋಬರ್ದಾಗ 10 ದಿವಸ ಸೂಟಿ ಕೊಟ್ಟು ಹೊಳ್ಳಿ ಕಾಲೇಜಿಗೆ ಬಂದಾಗ ನಮ್ಮ ಮಾರಿ ದೇವ್ರ ಹೆಸರಿಗೆ ಗೊತ್ತು ಸಿಗೋದಿಲ್ಲ. ಪುಸ್ತಕ ಎಲ್ಲಿರ್ತೋ ಅದಂತೂ ಉಳಿದು ಪುಸ್ತಕಕ್ಕೆ ಗೊತ್ತು. ಭಾರತಿ take it as a challenge. She did all her work. Finally 2023 ಒಳಗಡೆ ಕೃಷ್ಣದೇವರಾಯ ವಿಶ್ವವಿದ್ಯಾಲಯಕ್ಕೆ ಆಕೆಯ ಸಂಶೋಧನೆಯನ್ನು ಅರ್ಪಣೆ ಮಾಡಿ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ದೀರ್ಘಕಾಲ ವಿದ್ಯೆಯಿಂದ ದೂರ ಉಳಿದು ಅತ್ಯಂತ ಉತ್ಕೃಷ್ಟ ಶ್ರೇಣಿಯಲ್ಲಿ PhD ಪದವಿಯನ್ನು ಸಂಪಾದನೆ ಮಾಡ್ತಾರೆ ಭಾರತಿ. ಇನ್ನೊಂದು ಹೇಳ್ತೀನಿ ನಿಮಗೆ, ಇನ್ನೊಬ್ಬ ವ್ಯಕ್ತಿ ಇದು ಕದಿರಸನ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಕೇಳಿದ್ದೀರಿ? ಕದಿರಸನ್ ಕೇಳಿದ್ದೀರಿ? ಇಂಥವ್ರದೆಲ್ಲ ಕೇಳಬೇಡ, ಇಂಥವೆಲ್ಲ ಕೇಳಬಾರ್ದು. ಚಲೋ ಕಿವೆ ಹಾಕೊಂಡು ಏನು ಉಪಯೋಗ ಇದೆ? ಕದಿರಸನ್ ವಾಸ್ ಡ್ರೈವರ್ ಟು ಡಾಕ್ಟರ್ APJ ಅಬ್ದುಲ್ ಕಲಾಂ. ಕದಿರಸನ್ ಯಾರು ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂಗೆ ಡ್ರೈವರ್ ಇದ್ದ ಮನುಷ್ಯ. ನೋಡಿ, ಜೀವನದಲ್ಲಿ ನಾವಾದರೂ ಒಳ್ಳೆಯವರು ಇರಬೇಕು, ಇಲ್ಲಾಂದ್ರೆ ಒಳ್ಳೆಯವರ ಸಂಘ ಆದರೂ ಮಾಡಬೇಕು. ಇದೆರಡು ಬಿಟ್ಟು ಬಾಕಿ ಏನು ಮಾಡಬಾರ್ದು. ಇನ್ನೊಂದು ಹೇಳಿ, ನಾವಾದರೂ ಒಳ್ಳೆಯವರು ಇರಬೇಕು, ಇಲ್ಲ ಒಳ್ಳೆಯವರ ಸಂಘ ಆದರೂ ಮಾಡಬೇಕು. ಕದಿರ್ಸನ್ ಕೆಲಸ ಏನು? ಅಬ್ದುಲ್ ಕಲಾಂ ಬಂದ ತಕ್ಷಣ ಡೋರ್ ತೆಗೆಯೋದು, ಒಳಗೆ ಕುಂಡ್ರಿಸೋದು, ಗಾಡಿ ತಗೊಂಡು ಹೋಗಿ ಅವ್ರು ಎಲ್ಲಿ ಇಳಿತಾರೋ ಅಲ್ಲಿ ಇಳಿಸೋದು. ಜಸ್ಟ್ ವಾಚ್ ಇಟ್ ಇನ್ ಯೂಟ್ಯೂಬ್. ಗೂಗಲ್ನಾಗ ಯೂಟ್ಯೂಬ್ನಾಗ ನೋಡಿ ಪಾಪ, ನೀವು ಯೂಟ್ಯೂಬ್ ನೋಡೋದು ಕಾಣ್ತದೆ.
ನೋಡೋಲ್ಲ? ವೆರಿ ಗುಡ್. ನೀವೆಲ್ಲಿ ಅದನ್ನು ನೋಡ್ತೀರಿ, ಅದ ನಿಮ್ಮನ್ನು ನೋಡ್ತೈತಿ. ಇಷ್ಟೇ ಮಾಡ್ತಿದ್ರು. ಒಂದಿನ ಅಬ್ದುಲ್ ಕಲಾಂ ಕೇಳಿದ್ರು, ಅವರು ಎಷ್ಟು ಕಲ್ತಿ ಕದೀರ್ ಸರ್, ಎಷ್ಟು ಕಲ್ತಿ? ಅವ ಅಂದ 9th ಪಾಸ್, 9ನೇ ಕ್ಲಾಸ್ ಪಾಸ್. ಅಬ್ದುಲ್ ಕಲಾಂ ಅಂದ್ರು ನಿಂಗೆ ಓದಬೇಕು ಅನ್ನೋ ಆಸೆ ಇದೆ. ಅವ ಅಂದ ಈಗ ಹೆಂಗೆ ಆಗ್ತದೆ? ಅವನು ಎಲ್ಲ ಮುಗಿದಿತ್ತು, ಮದುವೆ ಮಕ್ಕಳು ಎಲ್ಲ ಮುಗಿದಿತ್ತು, ಅವನು ವಯಸ್ಸು. ಈಗ ಹೆಂಗೆ ಆಗ್ತದೆ? ಹುಚ್ಚ. ಆಗೋದಿಲ್ಲ ಅನ್ನೋ ಶಬ್ದ ಯಾರ ಹತ್ರ ಇರ್ತದೋ ಅವ್ರಿಗೇನು ಆಗೋದಿಲ್ಲ. ಮಾಡೇ ಮಾಡ್ತೀನಿ ಅನ್ನೋ ಜಿದ್ದಿ ಯಾರಿಗಿರ್ತದೋ ಅವರಿಗೆ ಜಗತ್ತಿನಲ್ಲಿ ಆಗಲಾರದ ಕೆಲಸನೇ ಯಾವುದೂ ಇಲ್ಲ. ನಡಿ ಓದಾಕ್ ಚಾಲು ಮಾಡು ಅಂದರು. ಅವ ಓದಾಕ್ ಚಾಲು ಮಾಡಿದ. ಹಿ ಆಲ್ಸೋ ಕಂಪ್ಲೀಟೆಡ್ ಹಿಸ್ PhD and now he is working as associate professor in a degree college. 9ನೇ ಪಾಸ್ ಮಾಡಿ ಎಷ್ಟೋ ವರ್ಷ ಬಿಟ್ಟು ಡ್ರೈವಿಂಗ್ ಕೆಲಸ ಮಾಡುವ ಒಬ್ಬ ಮನುಷ್ಯ PhD ಮಾಡಿ ಪ್ರೊಫೆಸರ್ ಆಗ್ತಾನೆ. 10-15 ವರ್ಷ ಶಾಲೆಗೆ ಹೋಗಲಾರ್ದ ಒಬ್ಬ ಗೃಹಿಣಿ PhD ಮಾಡಿ ಯೂನಿವರ್ಸಿಟಿ ಒಳಗಡೆ ಅವಾರ್ಡ್ ತಗೋತಾಳೆ ಅನ್ನೋದೇ ನಿಜ. ಆದರೆ ಇನ್ನೂ ವಿದ್ಯಾರ್ಥಿ ಜೀವನದಲ್ಲೇ ಇರುವಂಥ ನಾವು ಅಟ್ಲೀಸ್ಟ್ 600ಕ್ಕೊಂದು 550, 600ಕ್ಕೊಂದು 570 ಮಾರ್ಕ್ಸ್ ತೊಗೊಳಕ್ಕಾಗಲಿಲ್ಲ ಅಂದರೆ ಅದೊಂಥರ ಅಸಹ್ಯ ಅಲ್ಲ? ಅಸಹ್ಯ ಅಲ್ಲ? ಕೈ ಇರದೇ ಇರೋರು, ಕಣ್ಣಿರದೇ ಇರೋರು ಎಂಥ ದೊಡ್ಡ ದೊಡ್ಡ ಸಾಧನೆ ಮಾಡ್ತಿರ್ಬೇಕಾದ್ರೆ ಕೈ ಕಾಲು ಮೂಗು ಬಾಯಿ ಎಲ್ಲ ಚೆನ್ನಾಗಿರೋ ನಮ್ಮ ಕೈಲಿ ಯಾಕೆ ಪಾಸ್ ಆಗೋಕ್ಕಾಗೋದಿಲ್ಲ? ಇಟ್ ಡಿಪೆಂಡ್ಸ್ ಆನ್ ಅವರ್ ಡಿಸಿಷನ್ಸ್ ಆ್ಯಂಡ್ ಆಂಬಿಷನ್ಸ್. ನಾವೇನಾದರೂ ಈ ಅವಧಿಯೊಳಗಡೆ ಒಂದು ಸ್ವಲ್ಪ ಉದಾಸೀನ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ, ನಿರ್ಲಕ್ಷ್ಯ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಮುಂದೆ ದೊಡ್ಡ ಬೆಲೆ ತೆರಬೇಕಾಗ್ತದೆ, ದೊಡ್ಡ ಬೆಲೆ ತೆರಬೇಕಾಗ್ತದೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ನಾಲೆಡ್ಜ್. ಅವ್ರು ಭಾಳ ಶಾಣೆ ಇದ್ರು, ಇವ್ರು ದಡ್ಡ ಇದ್ರು, ಅದಕ್ಕೆ ಅವ್ರು ಗೆದ್ರು, ಇವ್ರು ಸೋದ್ರು. ದೀಸ್ ಆರ್ ದ ಫೂಲಿಶ್ ವರ್ಡ್ಸ್. ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ಫೆಸಿಲಿಟೀಸ್. ಫೆಸಿಲಿಟೀಸು ಕಾರಣ ಅಲ್ಲ. ದ ರೀಸನ್ ಈಸ್, ದ ಡಿಫರೆನ್ಸ್ ಈಸ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ವಿಲಿಯಂ ಲೊಂಬಾರ್ಡಿ, ಅಮೇರಿಕದ ಫುಟ್ಬಾಲ್ ಪ್ಲೇಯರ್ ಹೇಳಿದ ಮಾತಿದು. ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಗೆಲ್ತಾರೆ, ಯಾರು ಪ್ರಯತ್ನ ಮಾಡೋದಿಲ್ವೋ ಅವ್ರು ಗೆಲ್ಲೋದಿಲ್ಲ. ಇದನ್ನು ಬಿಟ್ಟು ಗೆಲುವಿಗೆ ಬೇರೆ ಸಿದ್ಧಾಂತ, ಸಿದ್ಧ ಸೂತ್ರ ಇಲ್ಲ. ಮತ್ತೆ ಪ್ರಾಕ್ಟೀಸ್ ಹೆಂಗಿರಬೇಕು? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಹೆಂಗಿರಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿಲ್ಲ, ಪ್ರಾಕ್ಟೀಸ್ ಅಂದ್ರು ಮುಂದಿದ್ದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್. ಇವತ್ತು ಹೋಗಿ ನಿಮಗೆ ಇಷ್ಟವಾದ ಪುಸ್ತಕನೋ ಡೈರಿನೋ ತಗೊಂಡು ಆ ಸಾಲು ಬರೆದು ಅದರ ಕೆಳಗಡೆ ದಿಸ್ ಈಸ್ ರಾಂಗ್ ಅಂತ ಬರೀರಿ. ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ವಿಲಿಯಂ ಲೊಂಬಾರ್ಡಿ ಅವರು ಹೇಳಿದ್ದಿರು, ಚಂದ ಕೇಳಿಸ್ಕೋರಿದ್ರು. ಭಾಳ ಮಂದಿ ಎಡೋದೇ ಇಲ್ಲಿ ಎಲ್ಲಿ ಹಳ್ಳಕ್ಕೆ ಬೀಳ್ತಾವ್ರಂದ್ರೆ ಇದಕ್ಕೆ. ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಭಾಳ ಚಂದ ಮಾವಿನ ಹಣ್ಣಿನ ಗಿಡ ಇದೆ, ಗಿಡ ತುಂಬ ಹಣ್ಣು ಬಿಟ್ಟಿದೆ, ತಿನ್ನಬೇಕು ಅಂತ ನಂಗೆ ಆಸೆ ಆಯಿತು. ಏನು ಮಾಡಬೇಕು ಅಂತ ಪ್ರಿನ್ಸಿಪಾಲ್ನ ಕೇಳಿದೆ. ಇಟ್ ಈಸ್ ಟು ಈಸಿ ಅಂದರು. ಏನು ಅಂತ ಕೇಳಿದೆ. 15 ಕಲ್ಲು ತೊಗೊಂಡು ಬರ್ರಿ, ಎಸೆದು ಪ್ರಯತ್ನ ಮಾಡಿರಿ, ಹಣ್ಣು ಸಿಗ್ತಾವ ಅಂದರು. ನೆಕ್ಸ್ಟ್ ಮಾರ್ನಿಂಗ್ 15 ಕಲ್ಲು ತೊಗೊಂಡು ನಾನು ಬಂದೆ, ಕಲ್ಲು ಎಸೆದು ಪ್ರಾಕ್ಟೀಸ್ ಮಾಡಿದೆ. ನಂಗೆ ಹಣ್ಣು ಸಿಗ್ತಾವ? ನಾ ಪ್ರಾಕ್ಟೀಸ್ ಮಾಡೇನೋ ಇಲ್ಲೋ? ಮತ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದ್ರೆ ನಂಗೆ ಹಣ್ಣು ಸಿಗ್ಬೇಕಿತ್ತಲ್ಲ. ಸರ್ ಏನು ಹೇಳಿದರು? ಕಲ್ಲು ಎಸೆದು ಪ್ರಯತ್ನ ಮಾಡುವಂದಿದ್ದು. ನಾನು ಕಲ್ಲು ಎಸೆದು ಪ್ರಯತ್ನ ಮಾಡಿದೆ, ಆದರೂ ನಂಗೆ ಮಾವಿನ ಹಣ್ಣು ಸಿಗಲಿಲ್ಲ. ಯಾಕೆ? ಅಂದರೆ ನನ್ನ ಪ್ರಾಕ್ಟೀಸ್ ಪರ್ಫೆಕ್ಟ್ ಇರಲಿಲ್ಲ. ವಿಲಿಯಂ ಲೊಂಬಾರ್ಡಿ. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ನು ಪರ್ಫೆಕ್ಟ್ ಇರಬೇಕು. ಎಲ್ಲರೂ ಹೇಳ್ತಾರಲ್ಲ ಉದು ಅಂತಂದ್ರೆ ನಾವು ಉದು ಅಂದ್ವಿ ಅಂದ್ರೆ ಕೆಲಸ ಆಗಲ್ಲ. ಹೆಂಗೆ ಪ್ರಯತ್ನ ಮಾಡಬೇಕು ಅಂತ ಶ್ರದ್ಧೆಯ
ಎಳ್ಳಷ್ಟು ಕೊರತೆ ಆಗಲಾರದ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು. 5 AM ಕ್ಲಬ್ ಅಂತ ಒಂದು ಬುಕ್ ಇದೆ, ಕೇಳಿದ್ದೀರಿ? 5 AM ಕ್ಲಬ್. ಕೆಲವು ಪುಸ್ತಕನ ಓದಬೇಕು ವಿದ್ಯಾರ್ಥಿ ಜೀವನದಲ್ಲಿ. ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕ ಇದೆ. ಈಗ ಓದಬೇಡ್ರಿ, ಮತ್ತು ಪರೀಕ್ಷೆ ಈಗ ಸದ್ಯ ಅವಷ್ಟು ಓದಿ. 5 AM ಕ್ಲಬ್, ಯು ಕ್ಯಾನ್ ವಿನ್, ಬದುಕಲು ಕಲಿಯಿರಿ, ಫೆರಾರಿ ಮಾರಿದ ಫಕೀರ, ನಾಯಕತ್ವದ ಕಲ್ಪನೆ, ಯಾವ ಹುದ್ದೆಯೂ ಇಲ್ಲದ ನಾಯಕ, ಕುಟುಂಬ ವಿವೇಕ, ಎಕ್ಸ್ಪ್ಯಾಂಡ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ಸ್ ಪವರ್. ದೀಸ್ ಆರ್ ವರ್ಡ್ಸ್ ಬೆಸ್ಟ್ ಬುಕ್ಸ್. 5 AM ಕ್ಲಬ್ ಬುಕ್ ಒಳಗಡೆ ಒಂದು ಚಂದ ಮಾತಿದೆ ನೋಡಿ, ಎಷ್ಟು ಚಂದ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಅದ್ಭುತನಾಗಿ ಇದ್ದಾನೆ ಎಂದರೆ ಅದಕ್ಕೆ ಆತನ ಜೆನೆಟಿಕ್ಸ್ ಕಾರಣ ಅಲ್ಲ, ಅದಕ್ಕೆ ಆತನ ಅಭ್ಯಾಸಗಳೇ ಕಾರಣ ಅಂತ ಮಾತಿದೆ. ಯಾರಾದರೂ ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಅವ್ರ ಬ್ಯಾಕ್ಗ್ರೌಂಡ್ ಕಾರಣ ಅಲ್ಲ. ಅಫ್ಕೋರ್ಸ್ ಕೃಪಾ ಇರ್ಬೋದು, ಅನುಗ್ರಹ ಇರ್ಬೋದು. 100% ಆತನ ಅಭ್ಯಾಸಗಳೇ ಅವರ ಯಶಸ್ಸಿಗೆ ಕಾರಣ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಪ್ರೀತಿಯ ಸೋದರ ಸೋದರಿಯರೇ, ಇದೊಂದು ಗೋಲ್ಡನ್ ಆಪರ್ಚುನಿಟಿ. ನಾನು PU ಕಾಲೇಜಲ್ಲೇ ಸೇವೆ ಮಾಡ್ತಾ ಇರೋದ್ರಿಂದ ಭಾಳ ಜನ PU ಹುಡುಗ ಹುಡುಗಿರ ಮೈಂಡ್ ನನಗೆ ಗೊತ್ತಿರುತ್ತೆ. ಎಲ್ಲ ಇದೆ, ಎನರ್ಜಿ ಇದೆ, ಸ್ಟ್ರೆಂತ್ ಇದೆ, ಆದರೆ ಉದಾಸೀನ ಮಾಡ್ತಾರೆ. ಪರಿಣಾಮ ಏನಾಗ್ತದೆ? ಅವಮಾನನೇ ಎದುರಿಸ್ಬೇಕಾಗ್ತದೆ. ಅದಕ್ಕೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ, ಶ್ರದ್ಧೆ ಇರಲಿ, ಶ್ರದ್ಧೆಯಿಂದ ಪ್ರಯತ್ನ ಮುಂದುವರಿಲಿ. ಯಶಸ್ಸು ಓಡೋಡಿ ಬಂದು ನಿಮ್ಮನ್ನು ಅಪ್ಪಿಕೊಳ್ತದೆ. ಅದಕ್ಕೆ ಬೇಕಾದ ಒಂದು ಕೊನೆಯ ಮಾತು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಏನು ಮಾಡಬೇಕು ಗೆಲ್ಲಬೇಕಾದ್ರೆ? ಶಿವ್ ಕೆ ರಾವ್ ಅವರು ಯು ಕ್ಯಾನ್ ವಿನ್ ಅಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಎನರ್ಜಿ ಸಕ್ಕರ್ಸ್. ಶಬ್ದ ನೋಡಿ ಹೆಂಗಿದೆ, ಏನದು? ಎನರ್ಜಿ ಸಕ್ಕರ್ ಅಂದರೆ ನಮ್ಮ ಶಕ್ತಿಯನ್ನು ಹೀರುವಂಥ ವಸ್ತುಗಳು, ಎನರ್ಜಿ ಸಕ್ಕರ್ಸ್. ಅವುಗಳಿಂದ ನಾವು ದೂರ ಇರಬೇಕು ವಿದ್ಯಾರ್ಥಿಗಳು. ಯಾವ್ಯಾವು? ಡಿಜಿಟಲ್ ಡೈವರ್ಷನ್, ಡಿಜಿಟಲ್ ಡಿಸ್ಟ್ರಾಕ್ಷನ್, ಆನ್ಲೈನ್ ಡೈವರ್ಷನ್. ಶಬ್ದ ಹೆಂಗದ ನೋಡ್ರಿ ಇವು. ಡಿಜಿಟಲ್ ಡಿಸ್ಟ್ರಾಕ್ಷನ್ ಅಂತ ಗೊತ್ತಿಲ್ಲ. ಇದು ಏನು? ಹಿಂದೆ ಒಂದು ಕಾಲಕ್ಕೆ ಆಯ್ದಿರು ಅಂಗಳದಾಗ ಕುತ್ಕೊಂಡು ಮೊರದಾಗಿನ ಕಾಲ ಹಿಂಗ ತಿಂತಿದ್ರು. ಈಗ ಆಯ್ದಿರು ಹಂಗಾದ, ನಾವು ಆಯ್ದಿರು ಅಜ್ಜದಿರ ಆಗೇವಿ. ನಮ್ಮ ಚಂಡ್ ಯಾವಾಗಲೂ ಹಿಂಗೆ ಇರ್ತಾವ. ಹಾದಿನೂ ಕಾಣುವಂತೂ ಏನು ಕಾಣುವ. ದಟ್ ಈಸ್ ಎನರ್ಜಿ ಸಕ್ಕರ್. ಮೊಬೈಲ್ ಅದಕ್ಕೊಂದು ಗುಣ ಇದೆ. ಮೊಬೈಲ್ ಹಿಂಗೆ ಆನ್ ಮಾಡಿದ ತಕ್ಷಣ, ಸ್ಕ್ರೀನ್ ಆನ್ ಮಾಡಿದ ತಕ್ಷಣ ಒಂದು ಲೈಟ್ ಬರ್ತದಲ್ಲ, ಯಾವ ಕಲರ್ ಇರ್ತದೆ? ಸ್ಕ್ರೀನ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ಲೈಟ್ ಕಲರ್ ಯಾವ್ದು ಇರ್ತದೆ? ಬ್ಲೂ ಇರ್ತದೆ. ಬ್ಲೂ ಟಾರ್ಚ್ ಅಲ್ಲ, ಹಿಂಗೆ ಸ್ಕ್ರೀನ್ ಮಾಡ್ತೀರ. ಎಂತೆಂತ ಲಾಕ್ ಕಂಡು ಹಿಡ್ದಾರಿ. ಅವ ಮೊಬೈಲ್ ಕಂಡು ಹಿಡಿದ ಅವನು ಹಣಿ ಜೇಸ್ಕೊಳಕತ್ತಾನೆ. ಏನು ಲಾಕ್ ಪ್ಯಾಟರ್ನ್, ಹಿಂಗೆ ಹೋಗಿ ಅವು ನಮ್ಮಂಥವ್ರು ಮುದುಕರು ಮುಟ್ರು ಹಿಂಗೆ ಒಂದು ಇಟ್ಬಿಡ್ತಾರೆ. ಲಕ್ಷ ಕೊಟ್ಟು ಕೇಳಿಸ್ಕೊಡ್ರಿ. ಆನ್ ಮಾಡಿದ ತಕ್ಷಣ ಒಂದು ಲೈಟ್ ಬರ್ತದಲ್ಲ, ಅದು ಬ್ಲೂ ಕಲರ್. ಅದು ನಮ್ಮ ಒಳಗಡೆ ಒಂದು ಹಾರ್ಮೋನ್ ಇದೆ, ಮೆಲನಿನ್ ಅಂತ ಅದರ ಹೆಸರು. ಆ ಮೆಲನಿನ್ ಕೆಲಸ ಏನು ಅಂದ್ರೆ, ವೀರೇಶ ನಿದ್ದೆ ಬಂದೈತಿ ಮಲ್ಕೋ ಅಂತ ಹೇಳೋದು. ಯಾವಾಗ ನಮ್ಗೆ ನಿದ್ದೆ ಬರ್ತೈತಲ್ಲ ಅವಾಗ ನಮಗೆ ಆನ್ಸರ್ ಮಾಡೋದು, ಹೇಳು ಮಕ್ಕಳು ಅಂತ ಹೇಳಿದ್ರು. ಇದೇನು ಮಾಡ್ತೈತಿ? ಈ ಲೈಟ್, ಬ್ಲೂ ಲೈಟು ಆ ಮೆಲನಿನ್ನನ್ನು ಸುಮ್ಮನೆ ಕುಂಡ್ರಿಸ್ತೈತಿ. ಅಂದ್ರೆ ನಿದ್ದೆ ಬಂದೈತಿ ಅಂತ ಹೇಳಬೇಡ, ಕುಂಡ್ರಲ್ಲಿ ಬಾರ ಏಕಮಠ ಹೋಗಿ ತೂಗಿಡಿಸ್ಲಿ ಕಾಲೇಜ್ನಾಗ ಅಂತನ ನಾವು ಒಮ್ಮೆ ಸ್ಕ್ರೀನ್ ಸ್ಟಾರ್ಟ್ ಮಾಡಿದೆವು ಅಂದ್ರೆ, ಒಮ್ಮೆ ಅದ್ರಾಗ ಹಾಕಿವು ಅಂದ್ರೆ, ಇಟ್ ಮೇ ಬಿ ವಾಟ್ಸಪ್,
it may be Facebook, it may be, oh, thank you. It may be Insta. ಒಮ್ಮೆ ಅದರ ಭಕ್ರ ಬೇಕಾದ್ರೆ ಇಲ್ಲಿ ಯಾರ ಇದ್ರೆ ನಾನು ಚಾಲೆಂಜ್ ಮಾಡ್ರಿ, ಮಿನಿಮಮ್ 20 ಮಿನಿಟ್ಸ್ ನಾವು ಹೊರಗೆ ಬಿಡೋದಿಲ್ಲ. ಏನು ಕೆಪಾಸಿಟಿ ಇದೆ ಅದಕ್ಕೆ? ಬೇಕಾದ್ರೆ ಅಲ್ಲಿ ಹೋಗಿದ್ದು ನಡೀತಿದೆ. ಅದಕ್ಕೆ ಇಂಥವನ್ನ ಯಾವ ನಮ್ಮ ವ್ಯವಧಾನಕ್ಕೆ, ಏಕಾಗ್ರತೆಗೆ, ಗುರಿಯ ಕಡೆಗೆ ಸಾಗುವುದಕ್ಕೆ ಅಡಚಣೆ ಮಾಡ್ತಾವೋ ಅಂಥ ಎನರ್ಜಿ ಸೆಕ್ಟರ್ಸ್ನ ಅವಾಯ್ಡ್ ಮಾಡೋದು. ನಂಬರ್ 1 ಮೊಬೈಲ್, ನಂಬರ್ 2 ಟಿವಿ ಇದಾವ ಮನೆಯೊಳಗಡೆ. ಈಗ ಮೊಬೈಲಿಂದಾಗ ಯಾರು ಟಿವಿ ನೋಡ್ತಾರೆ ಸರ್? ಆದರೂ ನೀವು ನೋಡಬೇಡಿ. ಎಕ್ಸಾಮ್ ಮುಗಿದ್ಮೇಲೆ ನೋಡ್ರಿ ನನಗೆ 90,000 ರೂಪಾಯಿ ಪಗಾರಿ, ನಾ ಕಾಲ ಮೇಲೆ ಕಾಲ ಕೊಂಡ್ಕೊಂಡು ಟಿವಿ ನೋಡಿದ್ರೆ ನಡೀಲಿ. ಸೋರ್ ನೋಡ್ತಾರಂತ ನೀವು ನೋಡಿದ್ರೆ ಇಟ್ ಈಸ್ ಟೈಮ್ ಟು ಅಚೀವ್, ಇಟ್ ಈಸ್ ಟೈಮ್ ಟು ವರ್ಕ್. ಇಲ್ಲಿ ಅದಲ್ಲ ಈಗ 83 ವರ್ಷ ಇವ್ರು ಹೆಂಗಿದ್ರು ನಡೀತದೆ. ಈಗ ಅವರು ದುಡಿಯೋ ಕಾಲಕ್ಕೆ ಎಷ್ಟು ದುಡ್ದಾರ ಅಂದ್ರೆ ಮುಪ್ಪಿನ ಕಾಲಕ್ಕೆ ಇಡೀ ಸಮಾಜ ಅವರಿಗೆ ಋಣ ಆಗಿರ್ಬೇಕು, ಅಷ್ಟು ದುಡ್ದಾರ. ಮಾಡಿಲ್ಲ? 83 ಇಯರ್ಸ್ ಬಿಸ್ನೆಸ್ ಮಾಡ್ಯಾರ, ಎಜುಕೇಷನ್ ಫೀಲ್ಡಿಗೆ ಬಂದಾರ, ಪೊಲಿಟಿಕಲ್ ಫೀಲ್ಡಿಗೆ ಬಂದಾರ, ಧರ್ಮ ಕ್ಷೇತ್ರದಾಗ ಸೇವೆ ಮಾಡ್ಯಾರ, ಸಮಾಜ ಕ್ಷೇತ್ರದಾಗ ಸೇವೆ ಮಾಡ್ಯಾರ. ದುಡಿಯೋ ಕಾಲಕ್ಕೆ ದುಡ್ದು ಬಿಡ್ಬೇಕು. ಟಿವಿ ಮೊಬೈಲು ಏನು ಮಾಡ್ತೀರಿ? ಮತ್ತು ನನಗೆ ಹೇಳ್ರಿ, ಮೊಬೈಲ್ನಾಗ ಟಿವಿಯಾಗ ನೀವು ಓದಿ ದೊಡ್ಡವ ಹಾಕಪ್ಪ ಅಂತ ಹೇಳೋರು ಭಾಳ ಅದಾವು. ಇರ್ತಾವ ಒಂದರ ಯಾರು ನೋಡ್ತಾರ ಅವ್ನು ಯಾರು ನೋಡ್ತಾರೆ ಹೇಳಿ ಪ್ಲೀಸ್. ಅಟ್ಲೀಸ್ಟ್ ಪರೀಕ್ಷೆ ಮುಗಿಯುವವರೆಗಾದರೂ ಅವುಗಳನ್ನ ಅವಾಯ್ಡ್ ಮಾಡಿ. ನಂಬರ್ 2 ಫ್ರೆಂಡ್ಶಿಪ್ ಗ್ರೂಪ್ ಅಂತ ಇರ್ತಾವೆ. ಅವು ಚಲೋ ಆದ್ರೂ ಕೆಟ್ಟ ಇಂಥ ಟೈಮ್ನಾಗ ಇಲ್ವಾ ಇಲ್ಲ ಅಂತ ಕರೆದು ಗೆಳೆಯ ಮಾತಾಡಕ್ಕೆ ಚಾಲೂ ಮಾಡಿದ್ರೆ ಏನು ಮಾತಾಡ್ತಾನೋ ಏನು ಹೇಳ್ತಾನೋ ನಮಗೂ ಗೊತ್ತಿರೋದಿಲ್ಲ. ಇಲ್ವಾ ಅಂತ ಈಗಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಇಂಥವೆಲ್ಲ ಅವಾಯ್ಡ್ ಮಾಡಿ ಹೆಚ್ಚು ನಿಮ್ಮ ಫೋಕಸ್ ನಿಮ್ಮ ಗುರಿ ಕಡೆ ಇರಲಿ, ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ನಾನು ಸೂಟಿ ಹಾಕಿ ಬಂದಿನಿ ಕಾಲೇಜಿಗೆ, ನಮ್ಮನ್ನು ಕಳ್ಸೋದ್ರಲ್ಲಿ ಪಾಠ ಮಾಡೋಕ್ಕೆವ ನಾನು ಸೂಟಿ ಹಾಕಿ ಬಂದೀನಿ. 2 ಮಾತು ಒಟ್ಟೆ ನಿಮ್ಮ ಲೈಫ್ ಒಳಗಡೆ ಏನೇ ಮಾಡುವಾಗ 2 ಟೆಸ್ಟ್ ಮಾಡಬೇಕು. 2 ಟೆಸ್ಟ್. ನಂಬರ್ 1 ಅಮ್ಮ ಟೆಸ್ಟ್, ನಂಬರ್ 2 ಅಪ್ಪ ಟೆಸ್ಟ್. ಹೇಳ್ರಿ, ಹೇಳು ಅಮ್ಮ ಟೆಸ್ಟ್. ನೋಡ್ರಿ, ಏನರ ಮಾಡ್ರಿ, ಏನರ ಮಾತಾಡ್ರಿ, ಎಲ್ಲರ ಇರ್ರಿ, ಯಾರ್ದ್ರ ಜೊತೆಗಿರ್ರಿ, ಮಾಡೋದಕ್ಕಿಂತ ಮುಂಚೆ ಮನಸ್ಸು ನಂಬಿಕೆ ಇರ್ರಿ. ನಮ್ಮವ್ವ ಇದನ್ನು ನೋಡಿದ್ರೆ ಖುಷಿ ಪಡ್ತಾಳೋ ಏನು ಅಪಮಾನ ಮಾಡ್ಕೊತಾಳೋ? ನಮ್ಮಪ್ಪ ಇದನ್ನು ನೋಡಿದ್ರೆ ಏನು ಬೇಜಾರಾಗ್ತಿದ್ದೋ ಖುಷಿ ಪಡ್ತಾನೋ? ನೀವು ಮಾಡೋದು ಮಾತಾಡೋದು ನಿಮ್ಮವ್ಗ ಅಪ್ಪ ಖುಷಿ ಆಗ್ತಿತ್ತು ಅನ್ನೋದಾದ್ರೆ ಮಾಡಿ. ನಿಮ್ಮ ಅವ್ವನ ಕಿಮ್ಮತ್ತು ಹೋಗೋ ಕೆಲಸ ಅಂತ ನಿಮ್ಮ ಮನಸ್ಸು ಹೇಳ್ತಂದ್ರೆ ಮಾಡಬೇಕು. ಅಮ್ಮ ಟೆಸ್ಟ್, ಅಪ್ಪ ಟೆಸ್ಟ್, ದೀಸ್ ಆರ್ ದ ಮೋಸ್ಟ್ ಬೆಸ್ಟ್ ಟೆಸ್ಟ್ಸ್ ಇನ್ ದ ವರ್ಲ್ಡ್. ಶಿವಖೇರಾಗಿ ಭಾಳ ಖುಷಿ ಆಯಿತು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಒಳ್ಳೆ ಕಾಲೇಜು, ಒಳ್ಳೆ ಪ್ರಿನ್ಸಿಪಲು, ಒಳ್ಳೆ ಲೆಕ್ಚರ್ಸ್ ಎಷ್ಟು ಚಂದ ಮಾತಾಡ್ತಾರೆ. ಒಬ್ಬೊಬ್ರು ವರದಿ ವಾಚನ ಮಾಡಿದವರು ಅಷ್ಟು ಚಂದ ಹೇಳಿದರು. ಆಮೇಲೆ ಇಂಗ್ಲೀಷ್ ಮಾಡಿದ್ರು, ನಿಮಗೇನು ಗೊತ್ತಿಲ್ಲ ಏನು ಮಾಡಿದ್ರು ಅವರು? ಪರಿಚಯ ಮಾಡಿದ್ರು, ಅಧ್ಯಕ್ಷರು ಪರಿಚಯ ಮಾಡಿದ್ರು ಅಲ್ಲ, ವೆಲ್ಕಮ್ ಸ್ಪೀಚನ್ನು ಮಾಡಿದ್ರು. ಜಮ್ಸ್ ಆರ್ ದೇರ್ ಇನ್ ಮಗ್ದುಮ್ ಕಾಲೇಜ್. ಎಲ್ಲ ಒಂದೊಂದು ಗುತ್ತ ಮಾಯನವ್ರು ಸರ್ ಎಲ್ಲರಿಗೂ ಒಂದೊಂದು ಜೋಡಿಸಿ ಹೇಳಾಕತ್ತಿದ್ರು. ತಾಯಿ ಕಳವಾಯಿ ನಾನು ನನಗೇನು ಹೇಳ್ತಾರೆ ಅವರು ಅಂತ ಮಾಡಿದ್ದೆ ಪುಣ್ಯಕ್ಕೆ ಕಂಪ್ಯೂಟರ್. ಯು ಆರ್ ಟೂ ಲಕ್ಕಿ, ಯು ಹ್ಯಾವ್ ಗುಡ್ ಎನ್ವೈರನ್ಮೆಂಟ್, ಗುಡ್ ಪರ್ಸನಾಲಿಟಿ, ಚೇರ್ಮನ್, ಗುಡ್ ಪ್ರಿನ್ಸಿಪಾಲ್, ಬೆಸ್ಟ್ ಲೆಕ್ಚರ್ಸ್ ಆ್ಯಂಡ್ ನೀವೇ ಹೇಳಿದಾಗೆ ಬೆಸ್ಟ್ ಫ್ರೆಂಡ್ಸ್. ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ನಮಸ್ಕಾರ.